ವೇದಾಂತ ಸಿದ್ಧಾಂತದ ವಿಚಾರಗಳನ್ನು ತಿಳಿಪಡಿಸ್ತಾರೆ. ನಾವೆಲ್ಲರೂ ಆಲಿಸಿ ಇಂದ್ರಿಯಗಳ ಸಂಬಂಧ ಇರದೆ ಮತ್ತು ಬ್ರಹ್ಮವು ಕರ್ಮೇಂದ್ರಿಯಗಳ ವಿಷಯವಾಗುವುದಲ್ಲ, ಇಂದ್ರಿಯಗಳ ಸಂಬಂಧ ಇರದೆ ಪ್ರತ್ಯಕ್ಷ ಜ್ಞಾನ ಆಗುವ ನಿಯಮವಿಲ್ಲ ಅನ್ನುವ ವಿಚಾರ ಅಂತೇಳಿ 206, 210ರವರೆಗಿನ ಕೇಳಲ್ಪಟ್ಟ ಪ್ರಶ್ನೆಗಳಿಗೆ ಉತ್ತರ 210, 11, 12ರಲ್ಲಿ ಅಂದ್ರೆ 212 ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲವೆಂಬ ನಿಯಮ ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ನಮಗ ತಿಳಿಸಿಕೊಡ್ತಾರೆ. ನಾವೆಲ್ಲರೂ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ 4ನೇ ತರಂಗ ಉತ್ತಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 210ನೇ ವಿಷಯಾಂಕ. ಬ್ರಹ್ಮವು ಕರ್ಮೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ. 117ನೇ ದೋಹ. ದೋಹ ಏನ್ ಹೇಳ್ತದಂತಂದ್ರೆ, ಇಂದ್ರಿಯ ಬಿನ ಪ್ರತ್ಯಕ್ಷ ನಹಿ ಶಿಷ್ಯ ಯಹ ನಿಯಮ ಜಾನ. ಇಂದ್ರಿಯಗಳಿಲ್ಲದೆ ಪ್ರತ್ಯಕ್ಷ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ ಆಗಂಗಿಲ್ಲ ಅನ್ನುವಂಥದ್ದು ಏನು ನಿಯಮ ಇಲ್ಲ. ಇಂದ್ರಿಯ ಮತ್ತು ವಿಷಯ ಅವೆರಡು ಇರಬೇಕಂತೇನಿಲ್ಲ. ಬಿನ ಇಂದ್ರಿಯ ಪ್ರತ್ಯಕ್ಷವೈ, ಇಂದ್ರಿಯ ಇಲ್ಲದೇನೂ ಪ್ರತ್ಯಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗ್ತದ. ಅದಕ್ಕೆ ಅವ್ರ ಉದಾಹರಣೆ ಏನ್ ಕೊಟ್ರು, ಜೈಸೆ ಸುಖ ದುಃಖ ಜ್ಞಾನ. ಸುಖ ದುಃಖಗಳನ್ನ ಅನುಭವಿಸುವ ಜ್ಞಾನ ಏನದಲ್ಲ, ಅದಕ್ಕೆ ಇಂದ್ರಿಯನೂ ಇರಲ್ಲ, ವಿಷಯನೂ ಇರಲ್ಲ, ಏನು ಇಲ್ಲದೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮದ ಒಂದು ಅವಶ್ಯಕತೆ ಇಲ್ಲ. ಮತ್ತೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ವಿಷಯಗಳು ಇಲ್ಲ. ಅವ್ಯಾವು ಇಲ್ಲದೇನೆ ಹಂಗೆ ಸುಖ ದುಃಖ ಅನುಭವಿಸುವಂಥದ್ದೊಂದು ಅಂತಃಕರಣ ವೃತ್ತಿ ನಮ್ಮೊಳಗಾದ, ಅಂತ ಒಂದು ವಸ್ತು ನಮ್ಮೊಳಗಾದ ಅನ್ನೋದ್ರ ಬಗ್ಗೆ ಅವರು ಪರಿಚಯ ಮಾಡಿಕೊಡ್ಲಕತ್ತಾರ. ಇಲ್ಲಿ ತನಕ 207, 8, 9, 7ರಲ್ಲಿ ಬ್ರಹ್ಮವು ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ. 8ರಲ್ಲಿ ಬ್ರಹ್ಮವು ತ್ವಗೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ. ಮತ್ತು 9ರಲ್ಲಿ ಬ್ರಹ್ಮವು ರಸನ ಗ್ರಾಣ ಶ್ರೋತ್ರೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ. ನಾವು ಇದೇ ರೀತಿ ಹೇಳಬೇಕು. ಬ್ರಹ್ಮ ಏನಾಗ್ಬೇಕು, ಆಗಬಾರ್ದು, ಈ ಇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ. ಅದ್ರ ಬದಲಿ ಒಂದೊಂದು ಸಾರಿ ಹೆಂಗೆ ಹೇಳ್ತೀವಿ ಅಂದ್ರೆ, ಜ್ಞಾನೇಂದ್ರಿಯಗಳು ಬ್ರಹ್ಮಕ್ಕೆ ವಿಷಯವಾಗುವುದಿಲ್ಲ ಅಂತೀವಿ. ಜ್ಞಾನೇಂದ್ರಿಯಗಳು ಬ್ರಹ್ಮಕ್ಕೆ ವಿಷಯವಾಗುವುದಿಲ್ಲ ಅಂದ್ರೆ ತಪ್ಪಾತು. ಬ್ರಹ್ಮವು ಜ್ಞಾನೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ ಕರೆಕ್ಟೋ, ಏನು ಜ್ಞಾನೇಂದ್ರಿಯಗಳು ಬ್ರಹ್ಮಕ್ಕೆ ವಿಷಯವಾಗುವುದಿಲ್ಲ ಅನ್ನೋದು ಕರೆಕ್ಟ್? ಜ್ಞಾನೇಂದ್ರಿಯಗಳಿಗೆ ಬ್ರಹ್ಮವು ವಿಷಯವಾಗುವುದಿಲ್ಲ, ಹೌದಲ್ರಿ? ಜ್ಞಾನೇಂದ್ರಿಯಗಳಿಗೆ ಬ್ರಹ್ಮ ವಿಷಯವಾಗುವುದಿಲ್ಲ. ಬ್ರಹ್ಮನಿಗೆ ಜ್ಞಾನೇಂದ್ರಿಯ ವಿಷಯ ಆಗಲ್ಲ ಅಂತ ಹೇಳಿದ್ರೆ ಸರಿನಾ ತಪ್ಪ? ಜ್ಞಾನೇಂದ್ರಿಯಗಳಿಗೆ ಬ್ರಹ್ಮವು ವಿಷಯವಾಗುವುದಿಲ್ಲ, ಸರಿ. ಬ್ರಹ್ಮನಿಗೆ ಜ್ಞಾನೇಂದ್ರಿಯಗಳ ವಿಷಯವಾಗುವುದಿಲ್ಲ ಅಂತಂದ್ರೆ
ಸರಿ ಆಗ್ತದ ತಪ್ಪಾಗ್ತದ? ಎಲ್ಲ ವಿಷಯಗಳಲ್ಲಿಯೂ ಬ್ರಹ್ಮ ಇರ್ತಾನ. ಬ್ರಹ್ಮನಿಗೆ ಜ್ಞಾನೇಂದ್ರಿಯಗಳು ವಿಷಯವಾಗುವುದಿಲ್ಲ ಅಂತಂದ್ರ ಸರಿ ಹೋಗಲ್ಲ. ಎಲ್ಲ ಬ್ರಹ್ಮನೇ ತನ್ನ ಸತ್ತಾ ಸ್ಫೂರ್ತಿಯನ್ನ ಕೊಟ್ಟು ಈಶ್ವರನಿಂದ ಪ್ರೇರಣೆಯನ್ನ ಕೊಡಿಸ್ತಾ ಇರ್ತಾನೆ. ಹಿಂಗಾಗಿ ಅವನು ಇಲ್ಲ, ಅವನಿಗೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಈಗ ಜ್ಞಾನೇಂದ್ರಿಯದ ಆಯ್ತು, ಜ್ಞಾನೇಂದ್ರಿಯಕ್ಕೆ ವಿಷಯ ಆಗಂಗಿಲ್ಲ ಅಂತಂದ್ಮೇಲೆ ಈ ಜ್ಞಾನೇಂದ್ರಿಯಗಳ ಏನಾಗ್ತದ ಮತ್ತಲ್ಲಿ? ಬ್ರಹ್ಮವು ಜ್ಞಾನೇಂದ್ರಿಯಗಳಿಗೆ ವಿಷಯ ಆಗಂಗಿಲ್ಲ ಅಂದ್ರ ಜ್ಞಾನೇಂದ್ರಿಯಗಳು ಏನಾಗಬೇಕಾಗ್ಯದ? ಅಂತರ್ಮುಖಿ ಆಗ್ಬೇಕಾಗ್ಯದವು. ಆತ್ಮ ಸಮ್ಮುಖಿ ಆಗ್ಬೇಕು, ಅಂತರ್ಮುಖಿ ಆಗ್ಬೇಕು, ಬಹಿರ್ಮುಖಿ ಅದಾವು. ಅಂತರ್ಮುಖಿ ಆಗ್ಬೇಕು. ಈಗ ಸಣ್ಣ ಹುಡುಗರಿಗೆ ಒಂದು ದಾರ ಸೂಜಿ ಇಲ್ಲಿ ಬರ್ರು ಪೋಣಿಸ್ಕೊಡ್ಬೇಡ್ರಿ ಅಂದ್ರೆ ಒಂದ್ ನಿಮಿಷನಾಗ ಪೋಣಿಸ್ಕೊಟ್ಬಿಡ್ತಾವ ಸಣ್ಣ ಹುಡುಗರು. ದೊಡ್ಡವರಿಗೆ ಮುದುಕರಿಗೆ ಒಂದ್ ಸೂಜಿ ದಾರ ಪೋಣಿಸ್ಬಾರಪ್ಪ ಅಂತ ಪೋಣಿಸ್ಲಕ್ ಕೊಟ್ರ ಸಣ್ಣ ಹುಡುಗರಿಗತ್ಲೆ ಪೋಣಿಸ್ತಾನ್ರಿ? ಆಗುದಿಲ್ಲ. ಅದಕ್ಕೆ ಬುದ್ಧಿ ಅನ್ನೋದು ಈ ಒಂದು ಬ್ರಹ್ಮಜ್ಞಾನ ಪಡ್ಕೋಬೇಕಾದ್ರ ಅದರೊಳಗ ಎರಡು ಸಾಮರ್ಥ್ಯ ಬೇಕು. ಒಂದನೇದ್ದೇನು? ಶುದ್ಧೀಕರಣ ಇರಬೇಕು, ಬುದ್ಧಿ ಶುದ್ಧ ಇರಬೇಕು ಒಂದನೇದ್ದು. ಎರಡನೇದ್ದೇನಿರ್ಬೇಕು? ತೀಕ್ಷ್ಣ ಇರಬೇಕು, ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರಬೇಕು. ಬುದ್ಧಿ ತೀಕ್ಷ್ಣ ಇರಲಿಲ್ಲ ಅಂತಂದ್ರೆ, ದೃಷ್ಟಿ ತೀಕ್ಷ್ಣ ಇರಲಿಲ್ಲ ಅಂತಂದ್ರ ಮುದುಕರು ದಾರ ಪೋಣಿಸಾಗ ಎಷ್ಟು ಒದ್ದಾಡ್ತಾರ ಸೂಜಿ ಒಳಗ, ಹಂಗ ಬುದ್ಧಿ ತೀಕ್ಷ್ಣ ಇರಲಿಲ್ಲ ಅಂತಂದ್ರೆ ಬ್ರಹ್ಮಜ್ಞಾನ ಪಡ್ಕೋಬೇಕಾದ್ರ ಮುದುಕರು ಹಂಗೆ ಒದ್ದಾಡ್ಬೇಕಾಗ್ತದೆ. ಹಂಗೆ ಒದ್ದಾಡ್ಬೇಕಾಗ್ತದೆ. ಅದಕ್ಕೊಂದು ವಯಸ್ಸಿನಾಗ ಒಂದು ಸಾಮರ್ಥ್ಯ ಅನ್ನೋಂಥದ್ದು ಇದ್ದಾಗ ಅದನ್ನ ಪಡ್ಕೊಂಡ್ರೆ ಈಗೇನಾಗ್ತದ ಅದು ಸರಳವಾಗಿ ಹೋಗ್ತದೆ. ನಮ್ಮ ಮಿತ್ರರೊಬ್ಬರು ಚನ್ನಬಸಯ್ಯ ಅಂತ ರಿಟೈರ್ ಆದ್ಮೇಲೆ ಅವ್ರ ಆಧ್ಯಾತ್ಮಕ್ಕೆ ಬಂದ್ರು. ಬಂದಾಗ ಬಸವರಾಜ ಸ್ವಾಮಿ ನಮ್ಮ ಗುರುಗಳು ನಮ್ಗಿಬ್ಬರಿಗೆ ಮುಂದೆ ಕುಂದಿರ್ಸ್ಕೊಂಡು ಒಂದು ವಿಷಯ ಹೇಳಿದರು. ಹೇಳಿದ್ಮೇಲೆ ಅವ್ರು ಏನ್ ಕೇಳ್ತಾರ, ಅವ್ರು ಏನ್ ಹೇಳ್ತಾರ ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಿ ಅದಕ್ಕೆ ಏನ್ ಮಾಡ್ಬೇಕು ನಾವೆಲ್ಲ ಹೇಳ್ಬಿಟ್ಟು ಅದು ಚನ್ನಬಸಯ್ಯ ಸರ್ಗೆ ಅದು ಹೇಳಕ್ಕ ಸುಧಾರಿಸ್ಲಿಲ್ಲ. ಇನ್ನ ಈಗ ಹೇಳಿದ ವಿಷಯ ಸರಳ ಭಾಷೆ ಕನ್ನಡದಾಗ ಹೇಳಿನಿ, ಹಂಗೆ ಹೇಳಿನಿ, ಹಿಂಗೆ ಹೇಳಿನಿ ಅಂತ ಎಷ್ಟು ಹೇಳಿದ್ರು ಅವ್ರಿಗೆ ಅದು ಒಂಥರ ಸೀರಿಯಸ್ ಹೇಳಕ್ ಬರಲಿಲ್ಲ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಒಂದು ಮಹತ್ವ ಏನಂತಂದ್ರ ಯುವಕ ಅವಸ್ಥೆ ಅಂತ ಏನಿರ್ತದಲ್ಲ, ಯೌವನದಲ್ಲಿ ನಾವು ಆಧ್ಯಾತ್ಮ ಸಾಧನೆಯನ್ನ ಆರಂಭ ಮಾಡಿದೆವಂತಂದ್ರ ಮುಂದೆ ಮುದುಕರಾದ್ಮೇಲೆ ಸಾಮರ್ಥ್ಯ ಕಡಿಮೆ ಇದ್ರೂ ಸಹಿತ ಆಧ್ಯಾತ್ಮಿಕ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದ. ನಾವು ಯೌವನದೊಳಗ
ಆಧ್ಯಾತ್ಮಿಕ ಗಂಧನೆ ಇರ್ಲಾರ್ದೆ ಪೂರ್ತಿ ಮುದುಕರಾದ್ಮೇಲೆ ಒಮ್ಮೆ ನಾವು ಆಧ್ಯಾತ್ಮ ಸಾಧನೆ ಮಾಡ್ತೀವಿ ಅಂತಂದ್ರೆ ಕಳೆದ 3 ದಿನಗಳಿಂದ ನೋಡ್ಲಕತ್ತೀನಿ ಎಷ್ಟು ಒದ್ದಾಡ್ಲಕತ್ತೀರಿ. 3 ಸೆಂಟೆನ್ಸ್ಗಳು, ಒಂದೊಂದು ಇಂದ್ರಿಯಕ್ಕೆ 3 ಸೆಂಟೆನ್ಸ್. ಬ್ರಹ್ಮವು ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ. ಅದೇನು ದೊಡ್ಡ ಕುಸ್ತಿ ಹಿಡಿದು ಏನಾರ ಹೇಳಿದ್ರೆ ಬರ್ಕೊಳಕ್ಕೂ ಬರೋದು, ತಿಳ್ಕೊಳಕ್ಕೂ ಬರೋದು. ಈ ಸಾಮರ್ಥ್ಯ ಇಟ್ಕೊಂಡು ನಾವು ಬ್ರಹ್ಮಜ್ಞಾನ ಪಡ್ಕೋತೀವಿ ಅಂತಂದ್ರೆ ಹೆಂಗ್ ಸಾಧ್ಯ ಅದ? ಉಚ್ಚಾರ ಸರಿಗಿಲ್ಲ, ಬರ್ಕೊಳ್ಳೋದು ಸರಿಗಿಲ್ಲ, ಕೇಳೋದು ಸರಿಗಿಲ್ಲ, ಹೇಳೋದು ಸರಿಗಿಲ್ಲ. ಈ ಎಲ್ಲ ಅಶಕ್ತತೆಗಳನ್ನ ಸುಧಾರಣೆ ಮಾಡ್ಕೋಬೇಕಾದ್ರೆ ದಿನ ಓದ್ಬೇಕು, ದಿನ ಬರಿಬೇಕು, ಕಂಟಿನ್ಯೂ ಇರಬೇಕು. ದಿನ ಒಂದು 100 ಪುಟ ಆದ್ರೂ ಓದಬೇಕು, 100 ಪುಟ ಬರಿಬೇಕು. ಅವಾಗ ಬುದ್ಧಿ ತೀಕ್ಷ್ಣ ಆಗ್ತದೆ. ಸತ್ಸಂಗ ಮುಗಿನ ಮತ್ ಸುಮ್ಮ ಆರಾಮ ಕುಂದ್ರದು, ಮತ್ ಮರದಿನ ಮುಂಜಾನೆ ಸತ್ಸಂಗಕ್ಕೆ ಬಂದ್ರೆ ಸಾಧನೆ ಅನ್ನೋದೇ ಇಲ್ಲ. ಸ್ವಾಧ್ಯಾಯ ಯಾರ್ದು ಪರ್ಫೆಕ್ಟ್ ಇರ್ತದೋ ಅವ್ರಿಗೆ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ. ಸ್ವಾಧ್ಯಾಯನೇ ಇಲ್ಲ. ಏನ್ ಹೇಳ್ಯಾರಂತ ಇನ್ನೊಂದ್ಸಾರಿ ಕೇಳಬೇಕು, ಇನ್ನೊಂದ್ಸಾರಿ ರೆಕಾರ್ಡಿಂಗ್ ಹಾಕೊಂಡು ಅದನ್ನ ಬರ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು, ಮೆಲುಕು ಹಾಕಬೇಕು. ಎಲ್ಲ ರೀತಿಲಿಂತ ತಿಳಿಸಿ ಹೇಳಿದಾಗ ಏನು ಮಾಡ್ಲಾರ್ದೆ ಹಾಡಕ್ ಹೋದ್ರ, ಸಾಧನೆ ಮಾಡ್ಲಾರ್ದೆ, ಸಂಗೀತ ಕಲೀಲಾರ್ದೆ ಸ್ಟೇಜಿನ ಮೇಲೆ ಮೈಕ್ ಹಿಡ್ಕೊಂಡು ಹಾಡ್ಲಕ್ ಹೋದ್ರ ಹೆಂಗಾಗ್ತದ? 24 ತಾಸು ಪೂರ ಸಂಸಾರನೇ ಮಾಡಿ ಎಲ್ಲೋ ಒಂದು ತಾಸು ಸತ್ಸಂಗ ಮಾಡ್ತೀನಿ ಅಂತಂದ್ರೆ ಅದು ಹೆಂಗ್ ಸಾಧ್ಯ? ಬುದ್ಧಿ ತೀಕ್ಷ್ಣ ಆಗ್ಬೇಕಂದ್ರೆ ಸಾಧನೆ ಬಹಳ ಮುಖ್ಯ. ಅದಕ್ಕೇನು ಬುಕ್ಕೇ ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಸುತ್ತಮುತ್ತ ಯಾರೇ ಮಾತನಾಡುವಾಗ ಅದರದ್ದು 1000 ಅರ್ಥಗಳು ನಮಗೆ ಆಗ್ತಿರ್ಬೇಕು. ಯಾವುದೋ ಹೆಂಗ ಏನು ಆ ರೀತಿ ತೀಕ್ಷ್ಣವಾದ ಮತಿ ಇರಬೇಕು. ಬರ್ಸಿದ್ರೆ ಬರ್ಕೊಳಕ್ ಬರಲ್ಲಾಗ್ಯದ, ಮತ್ತಿನ್ನೇನ್ ಮಾಡ್ಬೇಕು, ಇನ್ ಹೆಂಗ ಹೇಳ್ಬೇಕೇನ? ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಗೆ ಏನ್ ಯೋಗ್ಯತೆ ಅದ ಅಂತ ಒಂದು ಪ್ರಶ್ನೆ ಉಂಟಾಗ್ಬಿಟ್ಟದ. ಬ್ರಹ್ಮವು ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ. ಅದಕ್ಕೇನ್ ಸಮಸ್ಯೆ? ಕಾರಣ ಏನಪ್ಪ? ನೇತ್ರೇಂದ್ರಿಯಕ್ಕೆ ಕೇವಲ ಬಾಹ್ಯ ಜಗತ್ತಿನ ಘಟಪಟಾದಿ ಜಡ ವಸ್ತುಗಳೇನದವಲ್ಲ ಅಂತ ಜಡ ಪದಾರ್ಥಗಳ ರೂಪ ವಿಷಯವನ್ನು ಮಾತ್ರ ಗ್ರಹಿಸುವ ಸಾಮರ್ಥ್ಯ ನೇತ್ರೇಂದ್ರಿಯಕ್ಕದ. ಆ ರೂಪ ಬಿಟ್ರೆ ಮತ್ತೆ ಕಡೆ ಶಬ್ದ, ಸ್ಪರ್ಶ ಅವು ಬೇರೆ ಅವು ಗ್ರಹಿಸೋ ಸಾಮರ್ಥ್ಯ ಅದಕ್ಕೆ ಇಲ್ಲ. ಇದು 2ನೇ ವಾಕ್ಯ. ಇದು ಅರ್ಥ ಮಾಡ್ಕೊಂಡು ಬರೀಲಿಕ್ಕೆ ಎಷ್ಟೊತ್ತು ಹಿಡಿತದ? 3ನೇ ವಾಕ್ಯ ಏನದ? ಬ್ರಹ್ಮದಲ್ಲಿ ಆ ಒಂದು ರೂಪ ವಿಷಯ ಬ್ರಹ್ಮದೊಳಗಿಲ್ಲ. ಯಾಕಿಲ್ಲ? ಇದ್ರೆ ಏನಾಗ್ತಿತ್ತು ಅಂತಂದ್ರ ರೂಪ ವಿಷಯ ಬ್ರಹ್ಮದೊಳಗೆ ಇತ್ತು ಅಂತಂದ್ರೆ ಬ್ರಹ್ಮನ ಹಾಗೆ ಅದು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿರುತ್ತಿತ್ತು, ಅಮರವಾಗಿರುತ್ತಿತ್ತು. ಎಟರ್ನಲ್ ಅಂತಾರೆ. ಎಟರ್ನಲ್ ETERNAL ಎಟರ್ನಲ್ ಅಂದ್ರೆ ಅಮರವಾಗಿರ್ತಿತ್ತು. ಬ್ರಹ್ಮ ಹೆಂಗ ಅಮರತ್ವ ಅದನ್ನ ಒಮ್ಮ ಇದ್ದು ಒಮ್ಮ ಇಲ್ಲದಂಗಿಲ್ಲ, ಒಮ್ಮ ಹೆಚ್ಚಾಗಿ ಒಮ್ಮ ಕಡಿಮೆ ಆದಂಗಿಲ್ಲ, ಒಮ್ಮ ಹೋಗಿ ಒಮ್ಮ ಬಂದವನಲ್ಲ. ಅವನು ಎಲ್ಲಾ ಕಾಲದಲ್ಲಿ ಒಂದೇ ತರ ಇರೋವನು. ಆದರೆ ರೂಪ ವಿಷಯ ಒಮ್ಮೆ ಇರ್ತದ, ಒಮ್ಮೆ ಇರಂಗಿಲ್ಲ, ಒಮ್ಮೆ ಹೆಚ್ಚಾಗಿರ್ತದ, ಒಮ್ಮೆ ಕಡಿಮೆ ಆಗಿರ್ತದ. ಹಿಂಗಾಗಿ ಬ್ರಹ್ಮನೊಳಗ ಅದು ಇಲ್ಲ. ಆದರೆ ರೂಪ ವಿಷಯದಲ್ಲಿ ಬ್ರಹ್ಮನಿದ್ದಾನೆ, ಅದ್ರಾಗ ಬ್ರಹ್ಮದನ್ನ. ಆ ಬ್ರಹ್ಮ ಅದನಂತೆ ಅಲ್ಲಿ ರೂಪ ವಿಷಯ ಅದ. ಇಷ್ಟು ತಿಳ್ಕೊಂಡು ಒಂದೊಂದು ಇಂದ್ರಿಯಕ್ಕ ಒಂದು ಲೀಸ್ಟ್ ಮಾಡಿ ನಿಮ್ಮದ್ ನೀವೇ ಬರ್ಕೊಳ್ಳಕ್ಕೆ ಬರಲಿಲ್ಲ. ಅದಕ್ಕೆ ನೋಡೋದು, ಈ ಸಾಧಾರಣ, ಅತ್ಯಂತ ಸಾಧಾರಣ ನಿಮ್ಮ ಕಣ್ಣು, ನಿಮ್ಮ ಕಿವಿ, ನಿಮ್ಮ ಮೂಗು, ನಿಮ್ಮ ನಾಲಿಗೆ, ನಿಮ್ಮ ಚರ್ಮ, ನಿಮಗೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂದ್ರೆ ಏನಂತ ಗೊತ್ತದೋ, ಗೊತ್ತಿದ್ದಾಗ್ಲೂ ಸಹಿತ ಆ ವಾಕ್ಯ ರಚನೆ ಮಾಡ್ಲಕ್ ಬರಲಿಲ್ಲ ಅಂದ್ರೆ ನಿಮ್ಮ ಬುದ್ಧಿ ತೀಕ್ಷ್ಣ ಇಲ್ಲ. ಯಾಕೆ ತೀಕ್ಷ್ಣ ಇಲ್ಲ? ಸಾಧನೆ ಇಲ್ಲ. ಮತ್ತೇನದು? ಸಾಧನೆ ಇಲ್ಲ.
ಸಾಧನ 3 ಅಕ್ಷರ ಅದಾವ. ಸಾಧನದೊಳಗ ಸಾ ಬಿಟ್ಟಿರಿ, ಬರೇ ಧನ, ಲೌಕಿಕ ಭೋಗ ಧನ ಅಂದ್ರ ಬರೇ ಅದರದೇ ಸಿಂಗಾರ ಮಾಡೋದ್ರಾಗೆ ಹೊತ್ತು ಹೊಲಕತ್ತದ. ಉಳಿದದ್ದು ಈ ಸಾ ಅನ್ನೋದು ಬಿಟ್ಟಿದ್ದಕ್ಕೆ ಮತ್ತೆ ಹಿಂಗಾಗ್ತದೆ. ಬುದ್ಧಿ ತೀಕ್ಷ್ಣ ಮಂಡಾಗ್ಬಿಡ್ತದೆ. ಈ ವರ್ಷ ಇಷ್ಟು ಮಾಡೀವಿ, ಇನ್ನೇನು ಸಾಕು, ಇನ್ನು ನಾವು ಸಾಧನೆ ಒಳಗೆ ತೊಡಗಬೇಕು ಅನ್ನೋಂಥ ಸಂಕಲ್ಪನೆ ಇನ್ನ ನಿಮಗೆ ಬರಲಿಲ್ಲ ಅಂತಂದ್ರೆ ಮತ್ತೆ ಇನ್ನು ಯಾವಾಗ ಮಾಡ್ತೀರಿ? ಮುಗಿದೋಯ್ತು ಕತೆ. ಅತ್ಯಂತ ನಿರಾಶಾದಾಯಕವಾದಂಥ ದೃಶ್ಯ 3 ದಿವಸಲಿಂದ ನೋಡ್ಲಕತ್ತೀನಿ. ಏನೇನು ಉಪಯೋಗ ಇಲ್ಲಲ್ಲಪ್ಪ ಇವ್ರಿಗೆ, ಎಂಥವ್ರಿಗೆ ನಾವು ಪಾಠ ಹೇಳಕತ್ತೀವಿ. ನಾವು ಆಕ್ಟಿವ್ ಆಗಿ ಇದನ್ನ ಹೇಳಿದ್ದು ಕೇಳಿದ್ದು ಬಾರದು. ಮನುಷ್ಯಾಗ ಒಂದೊಂದು ಬುಕ್ ತಂದು ಇಟ್ಕೊಂಡು ಕೂತು ಮತ್ತೊಂದೇ ಮಾಡ್ಲಿಕ್ಕೆ ಹೋಗ್ಲಕತ್ತೀರಿ ಹೊರತು ಇಲ್ಲಿ ಏನ್ ನಡೆದದ, ಎದ್ರ ತಲೆ ಕೂತೀವಿ, ಮೊದಲು ಇದು ಮಾಡಿ ಆಮೇಲೆ ಉಳಿದದ್ದು ಏನಾರ ಮಾಡೋದು. ಏನೂ ಇಲ್ಲ. ಯಾವ ದಾರಿಯಾಗ ಹೋಗ್ಲಕತ್ತೀರಿ, ಯಾವ ಗುರಿ ಹಿಡ್ಕೊಂಡು ಹೋಗ್ಲಕತ್ತೀರಿ, ಆ ಗುರಿಗೆ ಸಂಬಂಧಪಟ್ಟಂತೆ 0 ಸಾಧನೆ. ಮತ್ತೆ ನಿಮ್ದು ಯಾವುದೋ ಒಂದು ಬುಕ್ ಹಿಡ್ಕೊಂಡು ಬಂದು ಪಾಂಡಿತ್ಯ ಪ್ರದರ್ಶನ, ಬಹಳ ದೊಡ್ಡ ಶಾಣ್ಯರಂಗೆ ತೋರಿಸ್ಕೊತೀರಿ. ಏನು ಒಂದು 3 ಸೆಂಟೆನ್ಸ್ಗಳು ಬರ್ಸ್ಲಿಕ್ಕೆ ಎಷ್ಟು ಕಷ್ಟಪಡ್ಲಕತ್ತೀರಿ, ಅದು ನೋಡಿದ್ರೆ ಬೇಜಾರಾಗ್ಬಿಟ್ಟದ. ನಾವು ಹೆಂಗದಾರಲ್ಲಪ್ಪ ಇವರು, ಎಂಥವ್ರು ಅದಾರಲ್ಲ. ಮೆಲುಕು ಕಾರ್ಯಕ್ರಮ ಚುರುಕುಗೊಳಿಸ್ಬೇಕು. ಹಿಂದೆ ಹೇಳಿದ ಪಾಠಗಳನ್ನ ನಾನು 5ನೇ ತರಂಗ ಅಷ್ಟು ಸರಳವಾಗಿ ಸ್ಟಾರ್ಟ್ ಮಾಡಂಗಿಲ್ಲ. 4ನೇ ತರಂಗ ಮುಗಿದ ಮೇಲೆ 5ನೇ ತರಂಗದ ಯಾವಾಗ ಸ್ಟಾರ್ಟ್ ಆಗ್ತದಂದ್ರೆ ಇಲ್ಲಿ ತನ ಹೇಳಿದ ಮೆಲುಕು ಎಲ್ಲ ಮುಗಿಸಿದ ಮೇಲೆ 5ನೇ ತರಂಗ ಚಾಲು ಮಾಡ್ತೀನಿ. ಅಲ್ಲಿ ತನಕ ನಿಮಗೆ 5ನೇ ತರಂಗ ಸ್ಟಾರ್ಟ್ ಮಾಡೋ ಪ್ರಶ್ನೆನೇ ಬರಂಗಿಲ್ಲ. ಸುಮ್ಮನೆ ಹೇಳಿದ್ದು ಕೇಳಿಕೊಂಡು ಹೋಗಿ ಏನಾರ ಒಂದು ಮಾಡ್ತೀರಿ. ಬೇರೆ ಬೇರೆ ಬುಕ್ಕುಗಳು ಇಟ್ಟು ಓದೋದು ಸಂಕ್ಷಿಪ್ತ ಪರಿಚಯಕ್ಕಾಗಿ. ಆದರೆ ಸಮಗ್ರ ಸಾಧನೆ ಮಾಡಬೇಕಾಗಿದ್ದು ವಿಚಾರ ಸಾಗರ. ಅದರದ್ದು ಸಾಧನೆ ಬಿಟ್ಟೆ ಬೇರೆ ಏನಾರ ಬುಕ್ ಓದ್ ಕೂತ್ಕೊಂಡಿರ್ತೀನಿ ಅಂತಂದ್ರೆ ಎಲ್ಲರೂ ಈ ಒಂದು 4ನೇ ತರಂಗದ ಎಲ್ಲ ಪಾಠಗಳನ್ನ ಮೆಲುಕು ಹಾಕುವ ಕಾರ್ಯಕ್ರಮ. ನಿಮ್ಮ ಬುಕ್ಗಳೆಲ್ಲ ಬದಿಗಿಟ್ಟು ಇಲ್ಲಿ ತನಕ ಎಲ್ಲಿ ತನಕ ಬಂದದ ಮೆಲುಕು ನಾಗರತ್ನಂ ಅವ್ರ ಹತ್ರ ರೆಕಾರ್ಡ್ ಅದ. ನಾಗರತ್ನಂ ಅವ್ರಿಗೆ ಕೇಳಿ ಮುಂದೆ ಯಾವ ಡೇಟಿಂದ ಪಾಠ ತಗೊಳ್ರಿ, ನಾನು ಏನ್ ಮಾಡ್ಲಿ ಅಂತ ಕೇಳಿ ಮೆಲುಕು ಕಾರ್ಯಕ್ರಮಗಳನ್ನ ಚುರುಕುಗೊಳಿಸ್ರಿ. ಎಷ್ಟು ಜಲ್ದಿ ನೀವು 4ನೇ ತರಂಗದ ಪಾಠಗಳನ್ನ ಮುಗಿಸ್ತೀರಿ ಅಷ್ಟು ಬೇಗ ನಿಮಗೆ 5ನೇ ತರಂಗದ ಪಾಠ, ಈ 4ನೇ ತರಂಗದಕ್ಕಿಂತ ಹೆಚ್ಚು ಖುಷಿ ಕೊಡ್ತದ. 5ನೇ ತರಂಗ ಸರಳ ಇರ್ತದ, ತಿಳ್ಕೊಳಕ್ ಹೆಚ್ಚು ಆನಂದ ಕೊಡುವಂತ ಪಾಠಗಳದಾವ ಮುಂದೆ. ಈಗ ಮೊದಲು ಇದ್ರ ಮೆಲುಕು ಕಾರ್ಯಕ್ರಮ ಕಂಪ್ಲೀಟ್ ಮಾಡ್ಕೊಳ್ರಿ. ಸ್ವಲ್ಪ ದಿನದಾಗ ಮುಗಿತದ. ಈ ಒಂದು 4ನೇ ತರಂಗ ತುದಿಗೆ ಬಂದದ. ಕರ್ಮೇಂದ್ರಿಯಗಳು ಏನದಾವಪ್ಪ ಅಂದ್ರ ಇವು ಕೂಡ ಜ್ಞಾನದ ಸಾಧನೆಗಳಲ್ಲ. ಅಂದ್ರೆ ಏನು, ಹೆಂಗಂದ್ರೆ ಏನು, ಬ್ರಹ್ಮವು ಕರ್ಮೇಂದ್ರಿಯಗಳಿಗೆ ವಿಷಯ ಆಗುವುದಿಲ್ಲ. ಕರ್ಮೇಂದ್ರಿಯಗಳು ಕೂಡ ಜ್ಞಾನದ ಸಾಧನಗಳಲ್ಲ ಅಂತಂದ್ರ ಈ ಮಾತನಾಗ ಏನೇನು ಅರ್ಥ ಹೊಂಡ್ಲಕತ್ತದ ನಿಮಗೆ? ಒಂದೊಂದೇ ವಾಕ್ಯ. ಕರ್ಮೇಂದ್ರಿಯಗಳು ಕೂಡ ಜ್ಞಾನದ ಸಾಧನಗಳಲ್ಲ. ಅಂದ್ರೆ ಇದರಿಂದ ನಿಮ್ಗೆ ಏನ್ ಅರ್ಥ ಆಗ್ಲಕತ್ತದ? ಇವು ಮತ್ತೆ ಯಾವ ಸಾಧನೆಯು ಅದಾವು ಅಂತ ತಿಳ್ಕೊಳ್ಳೋದು ಪ್ರಶ್ನೆ ಆಗ್ತದೆ. ಕರ್ಮೇಂದ್ರಿಯಗಳು ಕೂಡ ಜ್ಞಾನದ ಸಾಧನೆಗಳಲ್ಲ. ವಿಚಾರ ಮಾಡ್ರಿ. ಇಬ್ಬರು ದೋಸ್ತರು ಇರ್ತಾರ. ಒಬ್ಬ ಕಳ್ಳ ಬದ್ಮಾಶ್ ಇರ್ತಾನ. ಅವನ್ ಸಂಗಟಿದ್ದವ ಚಲೋ ಅಂತ ಅನ್ಸಿರ್ತದ. ಅವನು ಚಲೋ ಇಲ್ಲ, ಇಬ್ರು ಚಲೋ ಇಲ್ಲ ಅಂದಂಗ ಕರ್ಮೇಂದ್ರಿಯಗಳು ಕೂಡ ಜ್ಞಾನದ ಸಾಧನೆಗಳಲ್ಲ. ಅಂದ್ರೆ ಮತ್ತಿನ್ನ ಒಂದೇನು ಜ್ಞಾನದ ಸಾಧನ ಅಲ್ಲದ್ದು?
ಮೊದಲು ಯಾವ ಜ್ಞಾನದ ಸಾಧನ? ಏನ್ ವಿಚಾರ ಮಾಡ್ಲಿಕ್ಕತ್ತೀರ? ಏನ್ ಸುಮ್ ಕೂತೀರ? ಕರ್ಮೇಂದ್ರಿಯಗಳು ಕೂಡ ಜ್ಞಾನದ ಸಾಧನವಲ್ಲ. ಇಲ್ಲಿ ಎರಡು ಪ್ರಶ್ನೆಗಳು. ಕರ್ಮೇಂದ್ರಿಯಗಳ ಜೊತೆಗೆ ಮತ್ತಿನ್ನು ಯಾವ ಜ್ಞಾನದ ಸಾಧನ ಅಲ್ಲ, ತಿನ್ನ ಒಂದು ಯಾವುದರ ಬಗ್ಗೆನೂ ಹೇಳಕತ್ತಾರ. ಮತ್ತದು ಜ್ಞಾನ ಅಂದ್ರೆ ಎದರ ಜ್ಞಾನ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ವಿಷಯ ಜ್ಞಾನನೋ ಬ್ರಹ್ಮಜ್ಞಾನನೋ? ಕರ್ಮೇಂದ್ರಿಯದಾಗ ಏನ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಬರ್ತಾವನ್ರಿ ಕರ್ಮೇಂದ್ರಿಯದಾಗ? ಕರ್ಮೇಂದ್ರಿಯಗಳು ಕೂಡ ಜ್ಞಾನದ ಸಾಧನವಲ್ಲ. ಇದು ವಾಕ್ಯ ಬಿಡಿಸ್ರಿ. ಕೂಡ ಅಂತಂದ್ರೆ ಅದ್ರ ಜೊತೆಗೆ ಇನ್ನೇನ್ ಸೇರಿಸ್ಬೇಕು? ಜ್ಞಾನೇಂದ್ರಿಯ ಸೇರಿಸ್ಬೇಕು. ಇಟ್ಟು ಹೇಳಕ್ ಬರಲ್ಲಲ್ಲ. ಜ್ಞಾನೇಂದ್ರಿಯಗಳ ಹಾಗೆ ಕರ್ಮೇಂದ್ರಿಯಗಳು ಕೂಡ ಬರಬರಿನ? ಜ್ಞಾನೇಂದ್ರಿಯಗಳು ಜ್ಞಾನದ ಸಾಧನವಲ್ಲ, ಕರ್ಮೇಂದ್ರಿಯಗಳು ಜ್ಞಾನದ ಸಾಧನವಲ್ಲ. ಮತ್ತು ಜ್ಞಾನೇಂದ್ರಿಯಗಳು ಜ್ಞಾನದ ಸಾಧನ ಅಲ್ಲ ಅಂದ್ರೆ ಜ್ಞಾನೇಂದ್ರಿಯ ಅಂತ ಯಾಕಂತಾರ್ರಿ ಅವಕ ಅಂತ ಪ್ರಶ್ನೆ ಬರ್ತದೆ. ಜ್ಞಾನೇಂದ್ರಿಯಗಳು ಜ್ಞಾನದ ಸಾಧನಗಳಲ್ಲ ಅಂತಂದ್ಮೇಲೆ ಹೋಗ್ತದೆ. ಜ್ಞಾನೇಂದ್ರಿಯ ಅಂತ ಯಾಕಂತಾರ? ಮತ್ತೆ ಇಲ್ಲಿ ಯಾವ ಧ್ಯಾನದ ಬಗ್ಗೆ ಹೇಳಕತ್ತಾರ ಅವ್ರು? ಕರ್ಮೇಂದ್ರಿಯಗಳು ಕೂಡ ಅನ್ನೋದು ಬಿಡಿಸಿದ್ರಿ. ಜ್ಞಾನೇಂದ್ರಿಯಗಳ ಹಾಗೆ ಕರ್ಮೇಂದ್ರಿಯಗಳ ಕೂಡ ಅಂತ ಬಿಡಿಸಿದ್ರಿ. ಈಗ ಜ್ಞಾನದ ಸಾಧನಗಳಲ್ಲ ಅಂತಂದ್ರೆ ಮತ್ತ ಶಬ್ದದ ಜ್ಞಾನ, ಸ್ಪರ್ಶದ ಜ್ಞಾನ ಎಲ್ಲ ಜ್ಞಾನ ಆಗ್ತದಲ್ಲ. ಮತ್ತ ಅವು ಜ್ಞಾನದ ಸಾಧನೆಗಳಲ್ಲ ಅಂತ ಯಾಕೆ ಹೇಳಿದ್ರಿ ಇಲ್ಲಿ? ಏನ್ರಿ? ಬಾಹ್ಯ ವಿಷಯಗಳಲ್ಲಿರೋ ಘಟಪಟಾದಿಗಳ ಜ್ಞಾನ ಆಗ್ತದೆ ಫಸ್ಟರಿ. ಅದಾಯ್ತು. ಜ್ಞಾನದ ಸಾಧನ ಅಲ್ಲ ಅಂದ್ರೆ ಯಾವ ಜ್ಞಾನದ ಸಾಧನಗಳಲ್ಲ ಅಂತ. ಜ್ಞಾನೇಂದ್ರಿಯಗಳು ಅಂತಾರೆ ಮತ್ತು ಜ್ಞಾನದ ಸಾಧನಗಳಲ್ಲ ಅಂತಂದ್ರೆ ಏನದು? ಜ್ಞಾನೇಂದ್ರಿಯಗಳು ಜ್ಞಾನದ ಸಾಧನಗಳಲ್ಲ ಅಂತಂದ್ರೆ ಜ್ಞಾನೇಂದ್ರಿಯಗಳು ಬ್ರಹ್ಮಜ್ಞಾನದ ಸಾಧನೆಗಳಲ್ಲ, ಕರ್ಮೇಂದ್ರಿಯಗಳು ಕೂಡ ಬ್ರಹ್ಮಜ್ಞಾನದ ಸಾಧನಗಳಲ್ಲ. ಇವೇನು ಬ್ರಹ್ಮಜ್ಞಾನ ಆಗ್ಬೇಕಂದ್ರೆ ಇವು ಇರಬೇಕಂತೇನಿಲ್ಲ. ತಿಳಿದ್ರ? ಜ್ಞಾನ ಇವುದ್ರಲಿಂದ ಆತದ ಅಂತ ತಿಳ್ಕೋಬೇಡ್ರಿ. ಕರ್ಮೇಂದ್ರಿಯಗಳಿಂದ ಬ್ರಹ್ಮಜ್ಞಾನ ಆತದ ಅಂತ ತಿಳ್ಕೋಬೇಡ್ರಿ. ಜ್ಞಾನೇಂದ್ರಿಯಗಳಿಂದಲೂ ಬ್ರಹ್ಮಜ್ಞಾನ ಆತದ ಅಂತ ತಿಳ್ಕೋಬೇಡ್ರಿ. ನಮಗ್ ಬ್ರಹ್ಮಜ್ಞಾನ ಆಗ್ಬೇಕಂದ್ರೆ ಇವು ಎಲ್ಲ ಇರಬೇಕೆ ಅಂತೇನಿಲ್ಲ. ಹಿಂಗ ಒಂದೊಂದು ವಾಕ್ಯ ಬಿಡಿಸ್ಕೊತ ಹೋಗ್ಬೇಕು. ಆದರೆ ಏನಾಗ್ಯಾವವು? ವಚನಾದಿ ಕ್ರಿಯೆಗಳಿಗೆ ಸಾಧನಗಳಾಗಿವೆ. ವಚನಾದಿ ಮತ್ತು ಕ್ರಿಯೆ. ಈಗೇನಾಯ್ತು? ವಚನಾದಿ ಅನ್ನೋ ಶಬ್ದ ವಚನಾದಿ ಕ್ರಿಯೆಗಳಿಗೆ ಸಾಧನಗಳಾಗಿವೆ ಅಂತಂದ್ರೆ 10 ಇಂದ್ರಿಯಗಳ ಕೆಳಗೆ ಬರ್ಕೋಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ. ಒಂದ್ರ ಕೆಳಗೊಂದು 10 ಬರ್ಕೋಬೇಕು. ಪೆನ್ನ ಕಾಪಿ ತಗೊಂಡು. ಸೀರಿಯಲ್ ನಂಬರ್ 1 ವಚನಾದಿ ಕ್ರಿಯೆ.
ಇವು ಎದರ ಸಾಧನೆಗಳಪ್ಪ ಅಂತಂದ್ರೆ ವಚನಾದಿ ಕ್ರಿಯೆಗಳ ಸಾಧನೆಗಳು. ವಚನಾದಿ ಅಂದ್ರೆ ಮಾತಾಡೋದು. ಏನೀಗ ಕಣ್ಣು ಬರ್ದಿರ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಒಂದರ ಕೆಳಗೊಂದು ಬರ್ದ್ರೆ ಒಂದರ ಕೆಳಗೊಂದು 10 ಐಟಮ್ಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಒಂದರ ಕೆಳಗೊಂದು ಬರಿಬೇಕು. ಮತ್ತ ಇನ್ನು 5 ಅದಾವಲ್ಲ, ಕೈ ಕಾಲು ಬಾಯಿ ಗುದ ಗುಯ್ಯ, ಅವು ಒಂದರ ಕೆಳಗೊಂದು ಬರಿಬೇಕು. 10 ಐಟಮ್ಗಳು. ಕಣ್ಣಿನ ಮುಂದೆ ಡ್ಯಾಶ್ ಹಾಕಿ ಏನ್ ಬರಿಬೇಕು? ಕಣ್ಣು. ಏನ್ ಮಾಡ್ತದದು? ರೂಪ ವಿಷಯ ಗ್ರಹಣದ ಸಾಧನವಾಗಿದೆ. ಹೌದಲ್ರಿ? ಮುಂದೇನ್ ಬರೀತೀರಿ? ಕಣ್ಣು ರೂಪ ವಿಷಯ ಗ್ರಹಣದ ಸಾಧನವಾಗಿದೆ. ಮುಂದಿನ ಒಂದು ಇಂದ್ರಿಯ ಅದಲ್ಲ, ಅದೇನ್ ಬರೀತೀರಿ? ಹಂಗೆ 1 by 1 ಡ್ಯಾಶ್ ಹಾಕ್ಬೇಕು, ಅದ್ರ ಮುಂದೆ ಬರೀಬೇಕು. ಶಬ್ದ ರೂಪ ಯಾಕೆ ಬರ್ತದೆ ಕಿವಿ? ಶಬ್ದ ವಿಷಯದ ಕಣ್ಣ ರೂಪ ಬರ್ತದೆ, ಕಿವಿ ಶಬ್ದ ರೂಪ. ಶಬ್ದ ವಿಷಯದ ಕಿವಿ ಶಬ್ದ ವಿಷಯದ ಗ್ರಹಣದ ಸಾಧನವಾಗಿದೆ ಕಿವಿ. ಮುಂದೆ ಗಂಧ ವಿಷಯದ ಗ್ರಹಣದ ಸಾಧನವಾಗಿದೆ, ಜ್ಞಾನದ ಸಾಧನವಾಗಿದೆ. ವಿಷಯ ಜ್ಞಾನ. ಬರೀರಂಗೆ ಮುಂದೆ ಬಡ ಬಡ ಬರೀರಿ ಹೇಳ್ರಿ. ಚರ್ಮ ಸ್ಪರ್ಶ ವಿಷಯದ ಸಾಧನವಾಗಿದೆ. ಸ್ಪರ್ಶ ವಿಷಯದ ಗ್ರಹಣ ಮಾಡ್ತದದು, ಗ್ರಹಣಕ್ಕೆ ಸಾಧನವಾಗಿದೆ. ಸ್ಪರ್ಶ ವಿಷಯದ ಗ್ರಹಣಕ್ಕೆ ಸಾಧನವಾಗಿದೆ. ನಿಮಗೇನು ಸ್ಪರ್ಶ ಮೃದು ಅದೋ, ಕಠಿಣ ಅದೋ, ಒರಟದೋ, ಬಿಸಿ ಅದೋ, ತಣ್ಣಗದೋ ಗೊತ್ತಾಗದಕ್ಕ. ಅದನ್ನು ಗ್ರಹಣ ಮಾಡುವುದಕ್ಕ ಚರ್ಮ ಬೇಕಾಗ. ಮುಂದೆ ನಾಲಿಗೆ ರಸ ವಿಷಯಕ್ಕೆ ಗ್ರಹಣ ಸಾಧನೆ. ಪೂರ ಚಂದ ಬರ್ರಿ. ಯಾಕೆ ಅವಸರ ಮಾಡ್ತೀರಿ? ಪಕ್ಕ ಹರಕ ಪರಕ ವಾಕ್ಯ ರಚನೆ ಯಾಕೆ ಮಾಡ್ತೀರಿ? ಏನ್ ಅವಸರದ? ಎಲ್ಲಿ ಓಡೋಲಕತ್ತೀರಿ? ಚಂದ ಹೇಳಕತ್ತೀರಿ ನಿಧಾನವಾಗಿ. ಏನ್ ಅವಸರದ ಹೇಳ? ಅವಸರ ಇತ್ತಂದ್ರೆ ಹೋಗ್ಬಿಟ್ರ. ನಾಲಿಗೆ ರಸ ವಿಷಯದ ಗ್ರಹಣದ ಸಾಧನವಾಗಿದೆ. ಇಷ್ಟು ಹೇಳಿದ್ರೆ ಹರ್ಕ ಪರ್ಕ ವಾಕ್ಯ ರಚನೆ ಮಾಡ್ತೀರಿ. ಅದರ ನೀಟಾಗಿ ಬರೀರಿ. ನಾಲಿಗೆ ರಸ ವಿಷಯ ಗ್ರಹಣದ ಸಾಧನವಾಗಿದೆ. ಅಟ್ಟು ಬರ ರಸ ಗ್ರಹಣ ನಾಲಿಗೆ. ಹಿಂಗೆ ಯಾಕೆ ಮಾಡ್ತೀರಿ? ಆರಾಮ್ ವಾಕ್ಯ ರಚನೆ ಮಾಡ್ರಿ, ಆರಾಮ್ ಹೇಳ್ರಿ. ಟೆನ್ಷನ್ ಅದಕ್ಕೆ ಎಲ್ಲಿಗೆ ಹೋಗೋದು? ಐದು ಅದು ಇವು. ಇದ್ರಾಗ ಎಲ್ಲರ ಬ್ರಹ್ಮ ಜ್ಞಾನದ ಸಾಧನವಾಗಿದೆ ಅಂತ ಬಂದವಂದ್ರೆ ಏನಿಲ್ಲ.
ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವಾಕ್ ಅಂದ್ರೆ ಬಾಯಿ. ಇದೇನ್ ಹೇಳ್ತದ? ವಚನಾದಿ ಎಂದಿರಲ್ಲ, ಮಾತನಾಡುವುದು, ಹಾಡುವುದು, ಬಾಯಿ ಏನೇನ್ ಕೆಲಸ ಮಾಡ್ತಾರೆ. ವಾಕ್ ಅಂದ್ರೆ ಮಾತಾಡೋ ವಿಷಯಕ್ಕೆ ಸಂಬಂಧಪಟ್ಟದ್ದು. ಮಾತನಾಡೋದು, ಹಾಡೋದು, ಬೈಯೋದು, ಚಾಡಿ ಹೇಳೋದು, ಜಗಳಾಡೋದು, ಬಾಯಿ ಮಾಡೋದು, ಬೊಗಳೋದು, ಜ್ಞಾನ ಹೇಳೋದು, ಅದಕ್ಕೆಲ್ಲ ಓಸು ಬರೆಯೋದು. ಬಾಯಿ ಮಾಡೋ ಕೆಲಸ ಬಹಳ ಅದಾವ. ಸುಮ್ಮನೆ ವಾಕ್ ಅಂದ್ರೆ ಏನ್ ಮಾಡೋದು? ವಚನಾದಿಗಳು. ವಚನ ಮಾತಾಡ, ಬಾಯಿ ಮಾತಾಡ. ಮತ್ತೆ ವಚನ ಕ್ರಿಯೆಗೆ ಸಾಧನವಾಗಿದೆ ಬಾಯಿ. ಬಾಯಿ ವಚನ ಕ್ರಿಯೆಗೆ ಸಾಧನವಾಗಿದೆ. ಪಾಣಿ ಅಂದ್ರೆ ಕೈ. ಏನದ? ಕೊಡುವ ಕೊಳ್ಳುವ ವ್ಯವಹಾರಕ್ಕೆ ಸಾಧನವಾಗಿದೆ ಕೈ. ತೋಳೋದು, ಹಿಡಿಯೋದು, ಬಿಡೋದು ಬಹಳ ಮಾಡ್ತಿರ್ತದ. ಕೊಡುಕೊಳ್ಳುವ ವ್ಯವಹಾರ ಕೈ. ಕೊಡುವ ಕೊಳ್ಳುವ ವ್ಯವಹಾರದ ಸಾಧನವಾಗಿದೆ. ಕಾಲು ಚಲನವಲನ. ಚಲನವಲನಗಳಿಗೆ ಸಾಧನವಾಗಿದೆ. ಗುದ ಮಲ ವಿಸರ್ಜನೆಗೆ ಸಾಧನವಾಗಿದೆ. ಗುಹ್ಯ ಉಪಸ್ಥ ಇದೇನ್ ಮಾಡ್ತದಪ್ಪ ಅಂದ್ರೆ ಮೂತ್ರ ವಿಸರ್ಜನ ಮತ್ತು ಮೈಥುನ ಅಂದ್ರೆ ಸಂತಾನೋತ್ಪತ್ತಿಗೆ ಸಾಧನವಾಗಿದೆ. ಮೂತ್ರ ವಿಸರ್ಜನ ಮತ್ತು ಸಂತಾನೋತ್ಪತ್ತಿ ಸಾಧನವಾಗಿದೆ. ಹೀಗಾಗಿ ಈ ರೀತಿಯಿಂದ ಯಾವ ಇಂದ್ರಿಯಗಳಿಂದಲೂ ಅಂದ್ರೆ ಈ ರೀತಿಯಿಂದ ಯಾವ ಇಂದ್ರಿಯಗಳಿಂದಲೂ ಅಂದ್ರೆ ಏನು? ಜ್ಞಾನೇಂದ್ರಿಯಗಳಿಂದಲೂ ಮತ್ತು ಕರ್ಮೇಂದ್ರಿಯಗಳಿಂದಲೂ ಅವುದರಿಂದ ಬ್ರಹ್ಮಜ್ಞಾನ ಸಂಭವಿಸುವುದಿಲ್ಲ. ಅವು ನಮ್ಮ ಜೀವನ ನಿರ್ವಹಣೆಗೆ ಬೇಕಾದ ಕೆಲಸಗಳು ಮಾಡೋದಕ್ಕೆ ಒದವೆ ಹೊರತು ಅವುದರಿಂದ ಬ್ರಹ್ಮಜ್ಞಾನ ಸಂಭವಿಸುವುದಿಲ್ಲ. ಮತ್ತು ಮತ್ತೇನದಪ್ಪ ಅಂದ್ರೆ ಇಂದ್ರಿಯಗಳಿಂದ ಯಾವ ಜ್ಞಾನವಾಗುತ್ತದೆಯೋ, ಈ ಇಂದ್ರಿಯಗಳಿಂದ ಏನು ಜ್ಞಾನ ಆಗ್ತದ ಅದಕ್ಕೆ ಏನಂತೀವಪ್ಪ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನವೆಂದು ಹೇಳುತ್ತೇವೆ. ಇಂದ್ರಿಯಗಳಿಂದ ಆಗಂತದ್ದು ಪ್ರತ್ಯಕ್ಷ ಜ್ಞಾನ. ನನ್ನ ಕೈಲೇ ಕೊಟ್ಟಿನಿ, ನನ್ನ ಕಣ್ಣಲ್ಲೇ ನೋಡಿನಿ, ಇದೇ ಕಿವಿಲಿಂತ ಕೇಳಿನಿ ಅಂತೇಳಿ ಪ್ರತ್ಯಕ್ಷ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನ ಎನ್ನುತ್ತಾರೆ. ಆದ್ದರಿಂದ ಏನಾಗ್ತದ? ಬ್ರಹ್ಮದ ಅಪರೋಕ್ಷ ಜ್ಞಾನ ಅಥವಾ ಪ್ರತ್ಯಕ್ಷ ಜ್ಞಾನವು ಬ್ರಹ್ಮದ ಅಪರೋಕ್ಷ ಜ್ಞಾನ ಮತ್ತು ಪ್ರತ್ಯಕ್ಷ ಜ್ಞಾನವು ಇಂದ್ರಿಯಗಳಿಂದ ಸಂಭವಿಸುವುದಿಲ್ಲ.
ಅಪರೋಕ್ಷ ಜ್ಞಾನ ಇಂದ್ರಿಯಗಳಿಂದ ಸಂಭವಿಸುವುದಿಲ್ಲ. ಅಪರೋಕ್ಷ ಜ್ಞಾನ ಆಗಂಗಿಲ್ಲ. ಇದು ಗಟ್ಟಿ ತಿಳ್ಕೊಂಡ್ರೆ ಬ್ರಹ್ಮನ ಪ್ರತ್ಯಕ್ಷ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನ ಈ 10 ಇಂದ್ರಿಯಗಳಿಂದ ಆಗಂಗಿಲ್ಲ ಅಂತ ತಿಳ್ಕೋಬೇಕು. ಮತ್ತೆ ಇವುಗಳಿಂದ ಏನಾಗ್ತದಪ್ಪ ಅಂತಂದ್ರೆ ಇವುಗಳಿಂದ ಏನಾಗ್ತದ? ಅಪರೋಕ್ಷ ಜ್ಞಾನ ಆಗಂಗಿಲ್ಲ. ಆದ್ರೆ ಪರೋಕ್ಷ ಜ್ಞಾನ ಆಗ್ತದ ಇಲ್ಲ? ಪರೋಕ್ಷ ಜ್ಞಾನ ಆಗ್ತದ ಇಲ್ಲ? ವಿಷಯಗಳಿಂದ ಇಂದ್ರಿಯಗಳಿಂದ ಅಪರೋಕ್ಷ ಜ್ಞಾನ ಆಗಂಗಿಲ್ಲ. ಆದ್ರೆ ಪರೋಕ್ಷ ಜ್ಞಾನ ಆಗ್ತದ. ಹೆಂಗ? ಒಂದು ಲಿಂಗ ಹಿಡ್ಕೊಂಡು ಕೂತೀರಿ, ಅಥವಾ ಗುಡಿಯಾಗಿನ ಲಿಂಗದ ಮುಂದೆ ಕೂತೀರಿ, ಅಥವಾ ಒಂದು ದೇವರ ವಿಗ್ರಹದ ಮುಂದೆ ಕೂತೀರಿ, ಅಥವಾ ಒಂದು ಶಾಸ್ತ್ರ ಕೂತು ಕೇಳಕತ್ತೀರಿ. ಇಲ್ಲಿ ಏನ್ ಅನ್ಲಕತ್ತದ ನಿಮಗ? ಶಾಸ್ತ್ರ ಕೇಳುವಾಗ, ಗುರು ಮತ್ತು ಶಾಸ್ತ್ರ ವಾಕ್ಯಗಳನ್ನು ಓದುವಾಗ, ಲಿಂಗದ ಒಂದು ಮುಂದೆ ಕುಳಿತಾಗ ಆ ಶಾಸ್ತ್ರ ಏನಲ್ಲ, ದೇವರ. ಆ ಲಿಂಗ ವಿಗ್ರಹಗಳು ದೇವರಲ್ಲ. ಆದರೂ ಸಹಿತ ದೇವರಂತ ಒಬ್ಬ ವದನ ಅಂತೇಳಿ ಪರೋಕ್ಷ ಜ್ಞಾನ ಆಗ್ತದ ಇಲ್ಲ? ಬ್ರಹ್ಮ ಅಪ್ರತ್ಯಕ್ಷವಾಗಿ ಬ್ರಹ್ಮ ಅಂತ ಒಬ್ಬ ವದನ ಅಂತೇಳಿ ಅನ್ನಿಸ್ತದ ಇಲ್ಲ? ದೇವರ ಮೂರ್ತಿನೇ ದೇವರಲ್ಲ, ಆದ್ರೂ ಅದನ್ನು ಪೂಜೆ ಮಾಡ್ತೀರಿ. ಯಾಕೆ ಮಾಡ್ತೀರಿ? ದೇವ್ರಂತ ಅದನ್ನ ಒಬ್ಬವ ಅಂತೇಳಿ ಪೂಜೆ ಮಾಡ್ತೀರಿ. ಇವುಗಳಿಂದ ಜ್ಞಾನ ಆಗಂಗಿಲ್ಲ ಅಂದ್ರೆ ಬ್ರಹ್ಮಗೆ ಸಂಬಂಧಪಟ್ಟಂತ ಜ್ಞಾನ ಆಗಂಗಿಲ್ಲ ಅಂತಲ್ಲ, ಬ್ರಹ್ಮಗೆ ಸಂಬಂಧಪಟ್ಟ ಜ್ಞಾನ ಆಗ್ತದ. ಎಂಥದಾಗ್ತದಪ್ಪ ಅಂದ್ರೆ ಪರೋಕ್ಷ ಬ್ರಹ್ಮ ಜ್ಞಾನ. ದೇವರ ಅದನಪ್ಪ ಅಂತ ಅನಿಸ್ತು. ಗಿಡ, ಮರ, ನದಿ ನೀವು ಕಣ್ಣಿಲಿಂತ, ಕಿವಿಲಿಂತ, ಮೂಗಿಲಿಂತ, ನಾಲಿಗೆಯಿಂದ, ಚರ್ಮದಿಂದ ಏನೇನು ಸ್ಪರ್ಶಿಸ್ತೀರಿ ಅವುಗಳಿಂದ ನಿಮಗೆ ಯಾವಾಗ ಯಾವಾಗ ಆನಂದ ಆಗ್ತಿರ್ತದ, ಆವಾಗ ನಿಮ್ಗೇನು ಅನ್ನಿಸ್ತಿರ್ತದ? ದೇವರದನಪ್ಪ ಅಂತ ಅನ್ನಿಸ್ತಿರ್ತದೆ. ನಿಮಗೆ ಅನಿಸಿಲ್ಲ ಅಂದ್ರೂ ನಿಮಗೆ ಆನಂದ ಉಂಟಾಗ್ತಿತ್ತಂದ್ರೆ ಅದು ದೇವರ ಸ್ವರೂಪನೇ. ಯಾವಾಗ ಆನಂದ ಉಂಟಾಗ್ತದ ದೇವರದೊಂದು ಕ್ವಾಲಿಟಿ ಅದು. ಅದಕ್ಕೇನದ ಅಪರೋಕ್ಷ ಜ್ಞಾನ ಆಗಂಗಿಲ್ಲ, ಅದು ಪರೋಕ್ಷ ಜ್ಞಾನ ಆಗ್ತದ. ಈಗ ಶಬ್ದದ ಮೂಲಕ ಏನ್ ಹೇಳ್ತಾರೋ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತೇಳಿ ಪರಮಾತ್ಮ ಸತ್ಯ ಸ್ವರೂಪ ಅದನ, ಜ್ಞಾನ ಸ್ವರೂಪ ಅದನ, ಅನಂತವಾಗಿದನ. ಮತ್ತೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಇಂಥ ವಾಕ್ಯಗಳನ್ನ ಇಟ್ಟುಕೊಂಡು
ಈ ರೀತಿ ಶಬ್ದದಿಂದ ಉಂಟಾಗುವ ಆ ಶಬ್ದಗಳು ಶಾಸ್ತ್ರದಲ್ಲಿ ಆಗಿದ್ರೂ ಇರಬಹುದು ಅಥವಾ ಗುರು ವಾಕ್ಯದಿಂದ ಆದರೂ ಬಂದಿರಬಹುದು. ಅವುಗಳಿಂದ ಉಂಟಾಗುವ ಜ್ಞಾನ ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಅಂತೇಳಿ ಪರೋಕ್ಷ ಜ್ಞಾನ ಆಗ್ತದೆ. ಇಂದ್ರಿಯಗಳಿಂದ ಮತ್ತು ವಿಷಯಗಳಿಂದ ಬ್ರಹ್ಮಗೆ ಸಂಬಂಧಪಟ್ಟಂಥದ್ದು ಅಪರೋಕ್ಷ ಜ್ಞಾನ ಆಗಲ್ಲ, ಆದರೆ ಪರೋಕ್ಷ ಜ್ಞಾನ ಆಗ್ತದೆ. ಅದಕ್ಕೆ ಆ ಪರೋಕ್ಷ ಜ್ಞಾನನೇ ಏನಂತ ತಿಳ್ಕೊಂಡಾರ, ಅಪರೋಕ್ಷ ಜ್ಞಾನ ಅಂತ ತಿಳ್ಕೊಂಬಿಟ್ಟ. ಹೌದ್ರ? ಪರೋಕ್ಷ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟ. ಅದೇ ಸಮಸ್ಯೆ ಆಗಿದೆ. ಅದಕ್ಕೆ ಇಂದ್ರಿಯಗಳ ಸಂಬಂಧವಿಲ್ಲದೆಯೇ ಬ್ರಹ್ಮದ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ ಎಂಬ ನಿಯಮವಿಲ್ಲ. ಅಂಥದ್ದೇನು ನಿಯಮವಿಲ್ಲ ಅನ್ನೋದಕ್ಕೆ ಈ ಒಂದು ಇಂದ್ರಿಯ ಬಿನ ಪ್ರತ್ಯಕ್ಷ ನಹಿ ಶಿಷ್ಯ ನಿಯಮನ ಜಾನ ಬಿನ ಇಂದ್ರಿಯ ಪ್ರತ್ಯಕ್ಷ ವೈ ಜೈಸೆ ಸುಖ ದುಃಖ ಜ್ಞಾನ. ಇಂದ್ರಿಯ ಇರ್ಲಾರ್ದೇನೆ, ವಿಷಯಗಳು ಇರ್ಲಾರ್ದೇನೆ ಸುಖ ದುಃಖಗಳು ಹೆಂಗ್ ಉಂಟಾಗ್ತವ, ಹಂಗ ಬ್ರಹ್ಮದ ಅಪರೋಕ್ಷ ಜ್ಞಾನ ಅಥವಾ ಪ್ರತ್ಯಕ್ಷ ಜ್ಞಾನ ಇಂದ್ರಿಯಗಳು ಇಲ್ಲದೆ ಇಂದ್ರಿಯ ವಿನ ಅದು ಜ್ಞಾನ ಆಗ್ತದ ಅನ್ನಂತ ವಿಚಾರ ಹೇಳಿ, ಇಂದ್ರಿಯಗಳ ಸಂಬಂಧವಿಲ್ಲದೆಯೇ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ ಎಂಬ ನಿಯಮ ಇರುವುದಿಲ್ಲ. ಅಂಥದ್ದೇನು ರೂಲ್ಸ್ ಇಲ್ಲ. ಇಂದ್ರಿಯಗಳನ್ನ ಬಾಧ ಮಾಡಿದಾಗ್ಯೂ ಪ್ರತ್ಯಕ್ಷ ಜ್ಞಾನವಾಗುವ ಸಾಧ್ಯತೆ ಇದೆ. ಪ್ರತ್ಯಕ್ಷ ಜ್ಞಾನಕ್ಕೆ ಇಂದ್ರಿಯಗಳೇ ಬೇಕೆಂಬ ನಿಯಮವಿಲ್ಲ. ಏಕೆಂದರೆ ಯಾವ ಸುಖ ದುಃಖಗಳ ಜ್ಞಾನವಾಗುವುದೋ ಅದು ಯಾವ ಇಂದ್ರಿಯಗಳಿಂದಲೂ ಆಗುವುದಿಲ್ಲ. ನಮ್ಮ ಅಂತಃಕರಣದಲ್ಲಿ ಸುಖದ ಜ್ಞಾನವೂ ಆಗುತ್ತದೆ, ದುಃಖದ ಜ್ಞಾನವೂ ಆಗುತ್ತದೆ. ಕಾರಣ ನಮ್ಮ ಅಂತಃಕರಣವು ಇಂದ್ರಿಯಗಳ ಸಂಪರ್ಕವಿಲ್ಲದೆಯೇ ಸುಖಾಕಾರ ವೃತ್ತಿಯ ರೂಪ ತಾಳುತ್ತದೆ ಮತ್ತು ದುಃಖಾಕಾರ ರೂಪಿ ತಾಳುತ್ತದೆ. ಆದ್ದರಿಂದ ಸುಖ ದುಃಖಗಳು ಇಂದ್ರಿಯಜನ್ಯವಲ್ಲ. ಆ ಸುಖ ದುಃಖಗಳ ಜ್ಞಾನವಾದರೂ ಕೂಡ ಏನದವ, ನೀವು ಏನು ಬ್ರಹ್ಮ ಸ್ವರೂಪ ತಂದು ಕೊಡ್ತಾವ, ಏನು ಸುಮ್ಮ ಪರೋಕ್ಷದವ ಅಪರೋಕ್ಷದವು? ಪರೋಕ್ಷದವು. ಸುಖ ದುಃಖಗಳು ಕೂಡ ಏನದವ, ಪರೋಕ್ಷ. ಅದಕ್ಕೆ ಇಲ್ಲಿ ಇಂದ್ರಿಯಗಳ ಸಂಪರ್ಕ ಇಲ್ಲ. ಈಗೇನಾಯ್ತು, ಕಾರಣ ಇಂದ್ರಿಯಗಳು ಹೊರಮುಖವಾಗಿವೆ. ಹೊರಗಿನ ಜ್ಞಾನದಲ್ಲಿ ಇಂದ್ರಿಯಗಳು ಸಾಧನವಾಗಬಹುದೇ, ಆದರೆ ಸುಖ ದುಃಖಗಳ ಒಳಗೆ ಇವೆ. ಒಳಗೆ ಎಂದರೆ ಅಂತಃಕರಣದೊಳಗಿವೆ. ಆದ್ದರಿಂದ ಇಂದ್ರಿಯ ಸಂಬಂಧದಿಂದ ಯಾವ ಜ್ಞಾನವಾಗುತ್ತದೆಯೋ ಅದೇ ಪ್ರತ್ಯಕ್ಷ ಜ್ಞಾನವಾಗುತ್ತದೆ ಎಂಬ ನಿಯಮವಿಲ್ಲ. ಪ್ರತ್ಯಕ್ಷ ಜ್ಞಾನ ಅನ್ನೋದು ಬೇರೆ 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 ಅರ್ಥದ ಹೇಳ್ಕೊತ ಹೋಲಕತ್ತಾರವ್ರು. ಎಲ್ಲೆಲ್ಲಿ ಪ್ರತ್ಯಕ್ಷ ಜ್ಞಾನವಾಗುತ್ತದೆಯೋ ಅಲ್ಲೆಲ್ಲಿ ಇಂದ್ರಿಯ ಸಂಬಂಧವಿರುತ್ತದೆ ಎಂಬ ನಿಯಮವಿಲ್ಲ. ಈಗ ನಿಮಗ ಸುಖ ದುಃಖನು ಪ್ರತ್ಯಕ್ಷ ಜ್ಞಾನ ಆಲಕತ್ತದಿಲ್ರಿ. ಸುಖ ದುಃಖ ಅನುಭವಿಸೋದು ಪ್ರತ್ಯಕ್ಷ ಅನುಭವಿಸ್ತಿರಲ್ಲ, ನೀವೇ ಅನುಭವಿಸ್ತೀರೇ ಇಲ್ಲ? ಅಲ್ಲಿ ಇಂದ್ರಿಯಗಳು ಇರಬೇಕಂತೇನಿಲ್ಲ, ಇಂದ್ರಿಯಗಳು ಇಲ್ಲದೇನೆ ಅನುಭವಿಸ್ತಿರಲ್ಲ. ಅದಕ್ಕೆ ಇಂದ್ರಿಯ ಸಹಿತವಾಗಿ ಪ್ರತ್ಯಕ್ಷ ಜ್ಞಾನ, ಇಂದ್ರಿಯ ರಹಿತವಾಗಿಯೂ ಪ್ರತ್ಯಕ್ಷ ಜ್ಞಾನವಾಗುತ್ತದೆ.
ಪ್ರತ್ಯಕ್ಷ ಜ್ಞಾನ ನೀವು ಕಣ್ಣಿನಿಂದ ನೋಡಿದ್ದು ಪ್ರತ್ಯಕ್ಷ ಜ್ಞಾನ ಹೌದಿಲ್ಲ? ಕಿವಿಲಿಂದ ಕೇಳಿದ್ದು ಪ್ರತ್ಯಕ್ಷ ಜ್ಞಾನ. ಹಂಗ ನೀವು ಇಂದ್ರಿಯಗಳಿಂದ ಏನ್ ವಿಷಯಗಳು ಗ್ರಹಿಸ್ತೀರಿ ಅದು ಪ್ರತ್ಯಕ್ಷ ಜ್ಞಾನನೇ. ಮತ್ತೆ ಇಂದ್ರಿಯಗಳು ಇಲ್ಲದೇನೆ ಸುಖ ದುಃಖ ಏನ್ ಅನುಭವಿಸ್ತೀರಿ ಅದು ಪ್ರತ್ಯಕ್ಷ ಜ್ಞಾನನೇ. ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಎರಡು ಪ್ರಕಾರ. ಒಂದು ಇಂದ್ರಿಯ ಸಹಿತ ಪ್ರತ್ಯಕ್ಷ ಜ್ಞಾನ, ಇನ್ನ ಒಂದು ಇಂದ್ರಿಯ ರಹಿತ ಪ್ರತ್ಯಕ್ಷ ಜ್ಞಾನ. ಹಂಗಾಗ್ಬೋದಲ್ಲ? ಪ್ರತ್ಯಕ್ಷ ಜ್ಞಾನ ಎರಡು ಪ್ರಕಾರ. ಒಂದು ಇಂದ್ರಿಯ ಸಹಿತ, ಇನ್ನ ಒಂದು ಇಂದ್ರಿಯ ರಹಿತ. ಇಂದ್ರಿಯ ಸಹಿತ ಪ್ರತ್ಯಕ್ಷ ಜ್ಞಾನ, ಪ್ರತ್ಯಕ್ಷ ಅಂತಂದ್ರೆ ಅಪರೋಕ್ಷ ಜ್ಞಾನ. ಇಂದ್ರಿಯ ಸಹಿತ ಪ್ರತ್ಯಕ್ಷ ಜ್ಞಾನ ಯಾವ್ಯಾವು? ನೀವು ಅನುಭವಿಸುವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವು ಇಂದ್ರಿಯ ಸಹಿತ ಹೌದಲ್ರಿ? ಇಂದ್ರಿಯ ರಹಿತ ಇಂದ್ರಿಯ ರಹಿತ ಸುಖ ದುಃಖ, ಇಂದ್ರಿಯ ಸಹಿತ ವಿಷಯಗಳು. ಈಗ ಇಂದ್ರಿಯ ರಹಿತ ಸುಖ ದುಃಖ ಅಂದ್ರೆ ಅಷ್ಟಕ್ಕೆ ನಿಂತು ಬಿಟ್ರಿ. ಮತ್ ಬೇರೆ 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 ಯಾವ್ಯಾರು ಬರ್ತಾವ ತಲೆಯಾಗ? ಬರಲ್ಲ ನಾವು. ಈಗ ಶಬ್ದನ ಕೇಳಬೇಕು, ಕಣ್ಣಿಲ್ಲ ನೋಡ್ಬೇಕು. ಈಗ ಸತ್ಸುದ್ದಿ ಕೇಳಿದ್ರೆ ದುಃಖ ಬರ್ತದೆ. ಈ ಇಂದ್ರಿಯ ಇಲ್ಲದೇನೆ ಮತ್ತೇನೇನ್ ಬರ್ತಾವ ಹೇಳ? ಹಿಂದೆ ನೋಡಿದ ಅಥವಾ ಹಿಂದೆ ಮರುಕಳಿಸಿದ ಜ್ಞಾನದಿಂದ ದುಃಖನೂ ಆಗ್ತದೆ, ಸುಖನೂ ಆಗ್ತದೆ. ಆಸೆ ಆಸೆ ಯಾವ್ದಾರೆ ಇಂದ್ರಿಯಲಿಂತ ಬರ್ತದೇನ್ರಿ ಆಸೆ? ಇಲ್ಲ, ಆಸೆ ಆಸೆ ಅನ್ನೋದು ಯಾವ್ದಾರ ಇಂದ್ರಿಯಲಿಂತ ಬರ್ತದ? ಇಲ್ಲ ಸರ್, ಇಲ್ಲ. ಸಿಟ್ಟ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ. ಇಂದ್ರಿಯ ಇಲ್ಲದೆ ಇಂಡಿಪೆಂಡೆಂಟ್ ತಾನೇ ಬರ್ತಾವ. ಇಂದ್ರಿಯ ರಹಿತ ಅಂದ್ರೆ ಅರಿಷಡ್ ವರ್ಗಗಳು, ಸಂಶಯಗಳು, ಸುಖ ದುಃಖಾದಿಗಳು. ಇವೆಲ್ಲ ಇಂದ್ರಿಯ ರಹಿತ ಅದಾವಿಲ್ಲ?
ನಿಮಗೆ ಸಿಟ್ಟು ಬರೋದಕ್ಕೆ ಯಾವುದರ ಇಂದ್ರಿಯ ಜಿಮ್ಮೆದಾರಿ ಅದೇನು? ಯಾವುದರ ಇಂದ್ರಿಯ ಅವಲಂಬಿಸಿ ಸಿಟ್ಟು ಬರ್ತದ? ಇಲ್ಲ ರೀ, ಯಾವ್ದಾರ ಒಂದು ವಸ್ತು ಬೇಕಾಗಿತ್ತಂದ್ರೆ ಸಿಕ್ತಂದ್ರೆ ಸುಖ ಅನಿಸ್ತದ. ಸೊಕ್ಕು, ಗರ್ವ, ಅಹಂಕಾರ, ಮಮಕಾರ, ನಾನು ನನ್ನದು ಅನ್ನೋ ಆಸೆ, ಇವಕ್ಕೆ ಯಾವ ಇಂದ್ರಿಯಗಳು ಬೇಕು? ತಾನೇ ಬರ್ತಾವ. ಈಗ ನಿಮಗೆ ಆಸೆ ಹುಟ್ಟಿದ್ದದು ಪ್ರತ್ಯಕ್ಷದ ಅಪ್ರತ್ಯಕ್ಷದ? ಅಪ್ರತ್ಯಕ್ಷ ಅಂದ್ರೆ ಪರೋಕ್ಷ ಅದ. ಅಂದ್ರೆ ಪರೋಕ್ಷ ಆದ. ಈಗ ಏನಾಯ್ತು ಇಲ್ಲಿ ತಿಳ್ಕೋಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಈ ಪರೋಕ್ಷ ಜ್ಞಾನ ಅಥವಾ ಪರೋಕ್ಷ ಅಪರೋಕ್ಷ ಎಲ್ಲ ಕನ್ಫ್ಯೂಸ್ ಆಗಕತ್ತಲ್ಲ. ಪರೋಕ್ಷ ಅಂತಂದ್ರೆ ಅಪ್ರತ್ಯಕ್ಷ. ಇಲ್ಲಿ ಬರ್ಕೋಬೇಕು, ಪರೋಕ್ಷ ಜ್ಞಾನ ಅಂತಂದ್ರೆ ಅಪ್ರತ್ಯಕ್ಷ, ಮತ್ತೆ ಅಪರೋಕ್ಷ ಜ್ಞಾನ ಅಂದ್ರೆ ಪ್ರತ್ಯಕ್ಷ ಜ್ಞಾನ. ಏನ್ ಮಾಡ್ಬೇಕು? ಇದು ಪ್ರತ್ಯಕ್ಷ ಜ್ಞಾನ. ನಿಮಗೆ ಸಿಟ್ಟು ಬಂದದ್ದು ಪ್ರತ್ಯಕ್ಷ ಜ್ಞಾನ ಹೌದಾ ಅಲ್ಲ? ನಿಮಗೆ ಸಂಶಯ ಬಂದದ್ದು ಪ್ರತ್ಯಕ್ಷ ಜ್ಞಾನ ಹೌದಾ ಅಲ್ಲ? ಈ ಪ್ರತ್ಯಕ್ಷ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನಕ್ಕ ಅವ್ರು ಹೇಳ್ಬೇಕಾಗಿದ್ದು ಏನದ ಅಂತಂದ್ರ, ಇಂದ್ರಿಯಗಳು ಇರಬಹುದು, ಇಲ್ಲದೆ ಇರಬಹುದು. ಈ ಪ್ರತ್ಯಕ್ಷ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನದಲ್ಲಿ ವಿಷಯ ಗ್ರಹಣ ಮಾಡುವಾಗ ಇಂದ್ರಿಯಗಳಿರ್ತಾವ. ವಿಷಯ ಗ್ರಹಣ ಇಂದ್ರಿಯಗಳು ಇಲ್ಲದೇನೆ ಎಷ್ಟೋ ನಮಗ ಪ್ರತ್ಯಕ್ಷ ಜ್ಞಾನಗಳಾಗ್ತಿರ್ತಾವ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ, ಸುಖ, ದುಃಖ, ಇವಕ್ಕೆ ಇಂದ್ರಿಯಗಳು ಇರಬೇಕೆ ಅಂತ ನಿಯಮವಿಲ್ಲ. ಇವು ಪ್ರತ್ಯಕ್ಷನೇ ಅದಾವ. ಹೆಂಗೆ ಅಂದ್ರೆ ಇಲ್ಲಿ ಹೇಳ್ಬೇಕಾಗಿದೆ ತಾತ್ಪರ್ಯ ಏನದ, ಇಂದ್ರಿಯಗಳ ಸಂಬಂಧವಿಲ್ಲದೆಯೇ ಅಪರೋಕ್ಷ ಜ್ಞಾನ ಅಥವಾ ಪ್ರತ್ಯಕ್ಷ ಜ್ಞಾನ ಉಂಟಾಗುತ್ತದೆ ಅಂತ ಹೇಳ್ಬೇಕಾಗ್ಯದ. ಅವರು ಸ್ವಲ್ಪ ತಿಳ್ಕೋಬೇಕು. ಇಂದ್ರಿಯಗಳಿರಬೇಕೇ ಎಂಬ ನಿಯಮವಿಲ್ಲ. ಪ್ರತ್ಯಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗಬೇಕು ಅಂತಂದ್ರೆ ಇಂದ್ರಿಯಗಳಿರಬೇಕೆ ಅಂತ ನಿಯಮವಿಲ್ಲ. ಇಂದ್ರಿಯ ಸಹಿತವಾದ ಪ್ರತ್ಯಕ್ಷ ಜ್ಞಾನಗಳು ಯಾವ್ಯಾವು? ಶಬ್ದ. ನಾನು ಇದೇ ಕಿವಿಲಿಂತ ಕೇಳಿನಿ, ನಾನು ಇದೇ ಕೈಲಿಂತ ಮುಟ್ಟಿನಿ, ನಾನು ಇದೇ ಕಣ್ಣಲಿಂತ ನೋಡಿನಿ ಅಂತೀವಲ್ಲ, ಇವು ಇಂದ್ರಿಯ ಸಮೇತವಾದ ಅಪರೋಕ್ಷ ಜ್ಞಾನ ಅಥವಾ ಪ್ರತ್ಯಕ್ಷ ಜ್ಞಾನಗಳು. ಮತ್ತೆ ಇಂದ್ರಿಯ ರಹಿತವಾದ ಪ್ರತ್ಯಕ್ಷ ಜ್ಞಾನ ಯಾವುದು? ಸುಖ, ದುಃಖ, ಕಾಮ, ಕ್ರೋಧಾದಿ ಅರಿಷಡ್ ವರ್ಗಗಳು, ಸಂಶಯಗಳು, ಮತ್ತೆ ಸುಖ ದುಃಖಗಳು ಮತ್ತು ಅರಿಷಡ್ ವರ್ಗಗಳು. ಸುಖ ದುಃಖ, ರಾಗ ದ್ವೇಷ, ಕೋಪ, ಕಾಮ, ಕ್ರೋಧ, ಲೋಭ. ಇವಕ್ಕೆ ಯಾವ ಇಂದ್ರಿಯಗಳೇ ಇಲ್ಲ. ಹಿಂಗಾಗಿ ಅವ್ರು ಏನ್ ಹೇಳ್ತಾರ, ಪ್ರತ್ಯಕ್ಷ ಜ್ಞಾನದಲ್ಲಿ ಇಂದ್ರಿಯಗಳಿರಬೇಕೆ ಅಂತ ನಿಯಮವಿಲ್ಲ. ಕೆಲವೊಂದ್ ಕಡೆ ಇಂದ್ರಿಯಗಳಿರ್ಬೋದು, ಕೆಲವೊಂದ್ ಕಡೆ ಇಲ್ಲದಿರ್ಬೋದು. ನಿಮಗೆ ಡೀಟೇಲ್ ಆಗಿ ಈಗ ಗೊತ್ತಾಯ್ತು. ನಿಮಗೀಗ ಗೊತ್ತಾಯ್ತು.
ತಿಳಿದ್ರ? ಇಂದ್ರಿಯ ಇಲ್ಲದೆ ಏನೇನು ಜ್ಞಾನ ಅಥವಾ ಇಂದ್ರಿಯ ಇರಲಿ ಇವು ಸಮೇತವಾಗಿ ಏನೇನು ಜ್ಞಾನ ಅಥವಾ ಅಂತೇಳಿ ನಿಮ್ಗ ಈಗ ತಿಳಿತಾ ಇಲ್ಲ. ಪ್ರತ್ಯಕ್ಷ ಜ್ಞಾನದಲ್ಲಿ ಎರಡು ಪ್ರಕಾರ, ಒಂದು ಇಂದ್ರಿಯ ಸಮೇತ, ಇನ್ನೊಂದು ಇಂದ್ರಿಯ ರಹಿತ. ಇಂದ್ರಿಯ ಸಮೇತವಾಗಿ ಯಾವ ಜ್ಞಾನ ಅಥವಾ ಇಂದ್ರಿಯ ರಹಿತವಾಗಿ ಯಾವ ಜ್ಞಾನ ಅಥವಾ ಅಂತ ಹೇಳಿ ಕೊನೆಗೆ ತಾತ್ಪರ್ಯ ಏನದ, ಪ್ರತ್ಯಕ್ಷ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನವಾಗುವುದಕ್ಕೆ ಇಂದ್ರಿಯಗಳು ಇರಲೇಬೇಕೆಂಬ ನಿಯಮವಿಲ್ಲ. ಮತ್ತೇನೆಂದರೆ ನಿಮಗೆ ಪ್ರತ್ಯಕ್ಷ ಜ್ಞಾನ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡ್ಲಕತ್ತಾರ. ಪ್ರತ್ಯಕ್ಷ ಜ್ಞಾನ ಅಂದರೆ ಏನು ಅಂತಂದ್ರೆ, ವಿಷಯಗಳೊಡನೆ ವೃತ್ತಿಯು ಸಂಬಂಧವಾಗಿ ವಿಷಯಾಕಾರ ವೃತ್ತಿ ಎಲ್ಲಿ ಆಗುವುದೋ ಅದಕ್ಕೇನಂತಾರೆ, ವಿಷಯಗಳೊಡನೆ. ಒಂದನೇ ಪಾಯಿಂಟ್ ಇದು. ಪ್ರತ್ಯಕ್ಷ ಜ್ಞಾನ ಎರಡು ಪ್ರಕಾರ ಅದಾವಲ್ಲ, ಅದರೊಳಗ ಒಂದನೇದ್ದು ವಿಷಯಗಳೊಡನೆ. ನಿಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಏನಾಯ್ತು, ನಿಮ್ಮ ವೃತ್ತಿ ಹೊರಗಿರುವ ಘಟಪಟಾದಿ ವಿಷಯಗಳೊಡನೆ ಸಂಬಂಧವಾಗಿ ಅಷ್ಟೇ ಬಿಡ್ತದೇನದು ವೃತ್ತಿ. ಅದರ ಆಕಾರ ತಾಳ್ತದ, ವಿಷಯಾಕಾರ ತಾಳ್ತದ. ವೃತ್ತಿ ವಿಷಯಾಕಾರ ತಾಳಿ ಏನ್ ಮಾಡ್ತದ, ತಾಳಿದಾಗ ಅಲ್ಲೇನಾಗ್ತದ, ಅದರೊಳಗಿರುವ ವಿಷಯದೊಳಗಿರುವ ಚೇತನ ಮತ್ತು ವೃತ್ತಿ ಉಪಹಿತ ಚೇತನ, ವಿಷಯ ಉಪಹಿತ ಚೇತನ, ವೃತ್ತಿ ಉಪಹಿತ ಚೇತನ ಎರಡೂ ಒಂದಾದಾಗ ಆಭಾಸನಿಗೇನಾಗ್ತದ, ಇದು ಘಟ ಇದು ಪಟ ಅಂತೇಳಿ ಜ್ಞಾನ ಆಗ್ತದಲ್ಲ, ಇದು ಪ್ರತ್ಯಕ್ಷ ಜ್ಞಾನ ಅಂತ ಹೇಳ್ತಾರೆ. ಇದನ್ನು ಪ್ರತ್ಯಕ್ಷ ಜ್ಞಾನನೇ. ಇದು ಒಂದನೇ ಟೈಪ್. ಇದೆಂಥದ್ದು, ಇಂದ್ರಿಯ ಸಹಿತ ಪ್ರತ್ಯಕ್ಷ ಜ್ಞಾನ. ಇಂದ್ರಿಯ ಸಹಿತ. ಪ್ರಮೇಯ ಚೇತನದೊಡನೆ ಪ್ರಮಾತಾ ಚೇತನ ಅಥವಾ ಪ್ರಮಾಚೇತನ ಹೋಗಿ ಒಂದಾಯ್ತು ಅಂತಂದ್ರೆ, ಅವೆರಡು ಚೇತನಗಳು ಒಂದಾದಾಗ ಏನಾಗ್ತದೆ, ಎರಡು ಚೇತನಗಳು ಒಂದಾದಾಗ ಆಭಾಸದಿಗೆ ಇದು ಘಟ ಇದು ಪಟ ಅಂತೇಳಿ ಏನು ಗೊತ್ತಾಗ್ತದಲ್ಲ, ಇದು ಇಂದ್ರಿಯ ಸಹಿತ ಜ್ಞಾನ, ಪ್ರತ್ಯಕ್ಷ ಜ್ಞಾನ. ಇನ್ನ ಎರಡನೇ ಟೈಪ್ ಏನದ, ಅಂತಃಕರಣವು ಸುಖಾಕಾರವಾದಾಗಲೂ ಅಥವಾ ದುಃಖಾಕಾರವಾದಾಗಲೂ ಅಲ್ಲೇನಾಗ್ತದ, ಇಂದ್ರಿಯಗಳ ಅಪೇಕ್ಷೆ ಇರುವುದಿಲ್ಲ. ಆದರೆ ಸುಖ ದುಃಖಗಳು ಏನದವ, ಪ್ರತ್ಯಕ್ಷನೇ ಅದವು. ಸುಖ ದುಃಖ ಪ್ರತ್ಯಕ್ಷವಾಗಿ ಅನುಭವಿಸ್ಲಕತ್ತೀರಿ, ಅಪರೋಕ್ಷವಾಗಿ ಅದವ, ಅದರಲ್ಲಿ ಇಂದ್ರಿಯಗಳ ಅಪೇಕ್ಷೆ ಇರುವುದಿಲ್ಲ. ಇಷ್ಟು ತಿಳ್ಕೋಬೇಕು. ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆಯೇ ಪ್ರತ್ಯಕ್ಷ ಜ್ಞಾನವಾಗುವ ಸಂಭವ ಉಂಟು. ಮತ್ತೆ ಇಂದ್ರಿಯಗಳು ಇದ್ದಾಗಲೂ ಪ್ರತ್ಯಕ್ಷ ಜ್ಞಾನವಾಗುವ ಸಂಭವ ಉಂಟು. ಅದಕ್ಕೆ ಇವತ್ತಿನ ಪಾಠದ ತಾತ್ಪರ್ಯ ಏನು, ಪ್ರತ್ಯಕ್ಷ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನಕ್ಕೆ ಇಂದ್ರಿಯಗಳು ಇರಲೇಬೇಕೆಂಬ ನಿಯಮವಿಲ್ಲ. ಇಂದ್ರಿಯಗಳು ಇದ್ದಾಗ ಏನಾಗ್ತದ, ವಿಷಯಗಳ ಜ್ಞಾನ ಏನು ಆಗ್ತದಲ್ಲ, ಅದನ್ನು ಪ್ರತ್ಯಕ್ಷ ಜ್ಞಾನ ಅಪರೋಕ್ಷ ಜ್ಞಾನನೇ ಆದ. ಮತ್ತ ಇಂದ್ರಿಯ ಇರ್ಲಾರ್ದಾಗ ಅಂತಃಕರಣ ಏನ್ ಮಾಡ್ತದ, ತಂದು ತಾನೇ ಸುಖಾಕಾರವಾಗಿ ಸುಖದ ಅನುಭವ ಮಾಡಿಕೊಡ್ತದ, ದುಃಖಾಕಾರವಾಗಿ ದುಃಖದ ಅನುಭವ ಮಾಡಿಕೊಡ್ತದ. ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳ ಆಕಾರ ತಾಳಿ ಏನಾಗ್ತದ, ಅರಿಷಡ್ ವರ್ಗಗಳ ಒಂದು ಪ್ರಭಾವ ತೋರಿಸ್ತದ, ಸಂಶಯ ತೋರಿಸ್ತದ. ಇದಕ್ಕೆ ಯಾವ ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆಯೇ
ಏನಾಗ್ತದ? ನಿಮಗೆ ಸಿಟ್ಟು ಬಂದದ ಅಂತಂದ್ರೆ ಯಾವ್ದಾರ ಇಂದ್ರಿಯ ಕಾರಣ ಆಗ್ಯದೇನೋ ಅದಕ್ಕೆ? ಆ ಇಂದ್ರಿಯದ ಏನಾರ ಪಾತ್ರದ ಏನದ್ರಾಗ ನಿಮಗೆ ಸಿಟ್ಟು ಬಂದದ್ರಾಗ ಏನಿಲ್ಲ. ಅಂತಃಕರಣದೊಳಗ ಅಂತದೊಂದು ಸಾಮರ್ಥ್ಯ ಅದ. ಅದು ಎದ್ರದ್ದು ಬೇಕಾದ್ರದ್ದು ಆಕಾರ ತಾಳ್ತದ, ಯಾವಾಗ ಬೇಕಾವಾಗ ತಾಳ್ತದ. ಏನ್ ಹಿಂಗ್ಯಾಕ್ ಮಾಡ್ತಾನ? ಚಲೋ ಚಲೋ ಮಾತಾಡ್ಕೊ ತೊಮ್ಮಿದಮಗೆ ಸಿಟ್ಟಿಗೆ ಬರ್ತಾನಲ್ಲ ಅಂತಂದ್ರೆ ಅವಂದು ಅಂತಃಕರಣದ ಸಾಮರ್ಥ್ಯನೇ ಹಂಗಿರ್ತದ. ಅವನ ಸಾಮರ್ಥ್ಯ, ಅಂತಃಕರಣದ ಸಾಮರ್ಥ್ಯ ಅಷ್ಟೇ ಇರ್ತದ. ಸ್ವಲ್ಪ ವಜ್ಜೆ ಹಾಕಿದ ಕೂಡಲೇ ಸಿಟ್ಟು ಬಂದ್ಬಿಡ್ತದೆ. ಕೆಲವೊಬ್ರಿಗೆ ಎಟ್ಟರೆ ವಜ್ಜೆ ಹಾಕ್ರಿ, ಆಯ್ತಾಯ್ತು ಮಾಡಂತ ತಗೊಂಬರಿ ಅಂತಾರೆ, ಎಲ್ಲ ಮಾಡ. ಕರ್ನಾಟಕದಾಗ 30 ಜಿಲ್ಲಾದಾಗ 30 ಕಾರ್ಯಕ್ರಮಗಳು ನಡೆದವ ಅಂದ್ರು ನಮ್ ಕಲ್ಯಾಣಪುರ ನಡಿಲ್ ಮಾಡಮ್ ಅಂತಾರ. ಅವ್ರ ಕೆಪಾಸಿಟಿ ಹಂಗದ. ಎಲ್ಲ ಒಟ್ಟು ಮಾಡ್ತೀನಿ ಅಂತಾರ ಅವ್ರು. ನಮ್ಗೆ ಹಂಗಿಲ್ಲ. ಒಂದೇ ಕೆಲಸ ಒಂದ್ ಕಡೆ ಪಕ್ಕ ಮಾಡ್ಬೇಕಂತೀವಿ ನಾವು. ಎಲ್ಲ ಕಡೆ ಮಾಡ್ಲಿಕ್ಕಾಗಲ್ಲ. ನಮ್ ಸಾಮರ್ಥ್ಯ ಇಷ್ಟು, ಅವ್ರ ಸಾಮರ್ಥ್ಯ ಹಂಗ. ಒಬ್ಬೊಬ್ರ ಸಾಮರ್ಥ್ಯಗಳು ಒಂದೊಂದು ರೀತಿ ಇರ್ತಾವ. ಯಾವುದು ಇಂದ್ರಿಯದ ಅಪೇಕ್ಷೆ ಇಲ್ಲದೆ ತಾನೇ ಏನು ಉಂಟಾಗ್ತಾವ ಪ್ರತ್ಯಕ್ಷ ಜ್ಞಾನ, ಅವು ಏನದವ? ಇಂದ್ರಿಯ ರಹಿತವಾದ ಜ್ಞಾನ. ಅಂದ್ರೆ ಆ ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರೆ ಇಂದ್ರಿಯಗಳು ಇರಲೇಬೇಕೆಂಬ ನಿಯಮವಿಲ್ಲ. ಇಷ್ಟೇ ಇದು ತಿಳ್ಕೋಬೇಕಾಗಿದೆ. ವೃತ್ತಿ ಪ್ಲಸ್ ವಿಷಯ ಈಸ್ ಈಕ್ವಲ್ ಟು ವಿಷಯಾಕಾರ ವೃತ್ತಿ. ಇದು ಒಂದು ರೀತಿ. ಇದಕ್ಕೂ ಪ್ರತ್ಯಕ್ಷ ಜ್ಞಾನನೇ ಅಂತಾರ. ಮತ್ತೆ ಇಂದ್ರಿಯ ಏನಾಗ್ತದ? ಇಲ್ಲ, ವಿಷಯನೂ ಇಲ್ಲ. ಆದಾಗ್ಯೂ ವೃತ್ತಿಯು ಸುಖಾಕಾರ ದುಃಖಾಕಾರ ತಾಳುತ್ತದೆ. ಇದು ಕೂಡ ಪ್ರತ್ಯಕ್ಷ ಜ್ಞಾನನೇ. ಸ್ಪಷ್ಟ ತಿಳಿತ ಇವತ್ತಿನ ಪಾಠದ ತಾತ್ಪರ್ಯ? ತಿಳಿದಿಲ್ಲ ಅಂತ ಏನು ಗಪ್ ಕೂತ್ರಿ ಏನು? ಇಂದ್ರಿಯ ರಹಿತವಾದದ್ದು ಮತ್ತು ಇಂದ್ರಿಯ ಸಹಿತವಾದಂತಹ ಪ್ರತ್ಯಕ್ಷ ಜ್ಞಾನ. ಮುಂದೆ ನಾಳೆ ಮತ್ತೆ ಟಿಪ್ಪಣಿ 212 ತೊಳಗ. ಇವತ್ತು ಸಾಕಲ್ಲ, ಇಷ್ಟು ಫುಲ್ ಡೀಟೇಲ್ ಆಗಿ ಹೇಳೋದು ಇವತ್ತು. ಇಂದ್ರಿಯಗಳು ಇರಲೇಬೇಕೆಂಬ ನಿಯಮ. ಇಂದ್ರಿಯ ಇಲ್ಲದೇನೂ ಪ್ರತ್ಯಕ್ಷ ಜ್ಞಾನ ಆಗ್ತದೆ, ಇಂದ್ರಿಯ ಇದ್ದಾಗಲೂ ಪ್ರತ್ಯಕ್ಷ ಜ್ಞಾನ ಆಗ್ತದೆ. ಇಂದ್ರಿಯನೇ ಇರಬೇಕಂತೇನಿಲ್ಲ. ಅಂದ್ರೆ ಏನದ? ಕೆಲವೊಂದು ಆಫೀಸ್ ಒಳಗ ಮೇಲಾಧಿಕಾರಿ ಅಂತ ಒಬ್ಬ ಇರ್ತಾನ, ಕ್ಲರ್ಕ್ ಅಂತ ಒಬ್ಬ ಇರ್ತಾನ, ಅಟೆಂಡರ್ ಅಂತ ಒಬ್ಬ ಇರ್ತಾನ. ಅಲ್ಲಿ ಹೊರಗ ಜವಾನ ಕುಂದಿರ್ಸಿರ್ತಾರ. ಬಂದ್ ಮಂದಿಗೆಲ್ಲ ಒಳಗ್ ಕಳಿಸ್ಬೇಡ, ಏನ್ ಕೆಲಸ ಅದಂತ ಕೇಳು. ಈ ಕೆಲಸ ಇತ್ತಂದ್ರ ಅಧಿಕಾರಿ ಬಳಿ ಹೋಗ್ಬೇಕು, ಇಂಥ ಕೆಲಸ ಇತ್ತಂತಂದ್ರ ಕ್ಲರ್ಕ್ ಬಳಿ ಹೋಗ್ಬೇಕು, ಇಂಥ ಕೆಲಸ ಇತ್ತಂತಂದ್ರ ಅಟೆಂಡರ್ ಬಳಿ ಹೋಗ್ಬೇಕು ಅಂತೇಳಿ ಅವ ದಾರಿ ತೋರಿಸ್ತಾನ. ಹೊರಗೆ ಕುಂತವ ಕೇಳ್ತಾನ, ಏನ್ ಬಂದಿರಿ, ಏನ್ ವಿಷಯ ಅಂತ. ಅವ ನಿನಗೆ ಹೇಳಂಗಿಲ್ಲ, ಒಳಗೆ ಹೋಗಿ ಹೇಳ್ಬೇಕು ಅಧಿಕಾರಿಗಳಿಗೆ ಅಂದ್ರೆ ಅಲ್ಲಿ ಕುಂದ್ರಸ್ತಾನ. ಒಳಗೋಗಿ ಕೇಳ್ತಾನ. ಏನತ್ ಕೇಳಿದ್ರೆ ಅವ ಹೇಳಲಾಗೇನ್ರಿ, ಏನ್ ಮಾಡ್ಲಿ? ಅವಾಗ ಅವ್ರೇನಂತಾರ, ನಮಗೆ ಹೇಳ್ಬೇಕಂತಾನ, ಏನ್ ಹೇಳ್ಬೇಕಂತಾನ? ಕರಿ ಅಂದ್ರೆ ಕರಿಬೇಕು, ಇಲ್ಲ ಈಗ ಯಾವತ್ತರದ ನಾಳೆಗೆ ಬಾ ಅಂತ ಹೇಳೋದು ನಾಳೆ. ಏನಾರ ಮೇಜರ್ ಡಿಸಿಷನ್ ತಗೊಳ್ಳೋದಿತ್ತು, ನಿರ್ಧಾರ ತಗೊಳ್ಳೋದಿತ್ತು ಅಂತಂದ್ರೆ ಅಧಿಕಾರಿಗಳು ಬೇಕಾಗ್ತಾರೆ. ಶಾಸಕಾಂಗ ಅಂತ ಏನದಲ್ಲ, ಅದು ಶಾಸಕಾಂಗ ಎಲ್ಲ ಓಟು ವಿಧಾನಸೌಧದಾಗೆ ಆಗ್ತದೇನೋ ಅಲ್ಲಿ.
ಒಂದ್ಸಾರಿ ಹೇಳ್ಯಾರ ಗೌರ್ಮೆಂಟ್ ಎಂಪ್ಲಾಯೀಸಿಗೆ 15 ಲೀವ್ ಕೊಡಬೇಕು ಅಥವಾ 12 ಲೀವ್ ಕೊಡಬೇಕು ಅಂತ ಹೇಳಿದ ಮೇಲೆ 15 ಲೀವ್ 12 ಲೀವ್ ಕೊಡ್ಬೇಕನ್ನೋದು ಮ್ಯಾಲ ಶಾಸಕಾಂಗದಾಗ ನಿರ್ಧಾರ ಆದ್ಮೇಲೆ ಕೆಳಗ ಕಾರ್ಯಾಂಗದವರು ಅವ್ರೇನ್ ಮಾಡ್ತಾರ ಪ್ರತಿ ಸಲ ಶಾಸಕಾಂಗದವ್ರಿಗೆ ಕೇಳ್ತಾರೆ ಅವ್ರು ಮುಂದೆ 15 ಲೀವ್ ಅಂದ್ಮೇಲೆ ತಾನೇ ಕೊಡ್ತಾರೆ. ಪ್ರತಿ ಸಲ ಶಾಸಕಾಂಗದ ಅವಶ್ಯಕತೆ ಇಲ್ಲ. ಶಾಸಕರು ಇರಬಹುದು ಇಲ್ಲದೆ ಇರಬಹುದು, ಕೆಲಸ ಆತಾವ. ಏನೋ ಎಲ್ಲ ಕ್ಲರ್ಕ್ ಬಲ್ಲಿನೂ ಕೆಲಸ ಆಯ್ತು. ಮತ್ ಮುಂದೇನದ ಬರೀ ಅದಕ್ಕೊಂದು ಆರ್ಡರ್ಗೆ ಒಂದು ಸೀಲ್ ಹಾಕ್ತದಿರ್ತದ, ಒಂದು ಸ್ಟ್ಯಾಂಪ್, ರಬ್ಬರ್ ಸ್ಟ್ಯಾಂಪ್ ಹೊಡ್ತಿತ್ತು. ಆ ಸ್ಟ್ಯಾಂಪಿಗೆ ಅಧಿಕಾರಿ ಬಲ್ಲಿ ಹೋಗೋದಿರ್ತದೆ, ಅಟೆಂಡರ್ ಬಲ್ಲಿ ಇಟ್ಟಿರ್ತಾರ ಸ್ಟ್ಯಾಂಪ್ಗಳು. ನಮ್ ಸಿಗ್ನೇಚರ್ ಎಲ್ಲ ನೋಡಿ ಸ್ಟ್ಯಾಂಪ್ ಹಾಕಿ ಕೊಡ್ಬೇಕಪ್ಪ, ಇದು ಸ್ಟ್ಯಾಂಪ್ ಇಟ್ಕೋ ನಿನ್ನ ಬಲ್ಲಿ ಅಂತ ಕೊಟ್ಟಿರ್ತಾರ. ಅವನಿಗೇನು ಜವಾಬ್ದಾರಿ ಕೊಡ್ಲಿಲ್ಲ ಅಂದ್ರೆ ಅವ ಎಲ್ಲೆಲ್ಲಾರ ಹೊರಗೆ ತಿರುಗಾಡಕತ್ತಿ ಬಿಡ್ತಾನ. ಅವನಿಗೊಂದು ಕೊಟ್ಟಿರ್ತಾರೆ ಜವಾಬ್ದಾರಿ, ಯಾರ ಮಂದಿ ಬಂದಾಗ ಅವ್ರಿಗೆ ಕಾಯಿ ಎಲ್ಲ ಕಚ್ಚಬಾರ್ದು, ಅವ್ರ ಕೆಲಸ ಬಡ ಬಡ ಮಾಡಿ ಕಳಿಸ್ಬೇಕು, ಅವ್ರು ಬಂದಾಗ ನೀ ಇಲ್ಲ ಅಂತ ನಂಗೆ ಇರಬಾರ್ದು ನೋಡ್ ಆಫೀಸ್ ಅಂತ ಹೇಳಿ ಇಟ್ಟಿರ್ತಾರೆ ಅವನಿಗೆ ಫಿಟ್ಟಿಂಗ್. ಹಂಗ ಒಂದೊಂದು ಕೆಲಸ ಒಂದೊಂದು ಎಲ್ಲ ಇರಬೇಕಂತೇನೆ, ಇಲ್ಲ ಅಂದ್ರೂ ಕೆಲಸ ಆಗ್ತಾವ, ಅದಂದ್ರೂ ಕೆಲಸ ಆಗ್ತಾವ. ಅದು ಇರಬೇಕು, ಅಧಿಕಾರಿ ಇರಬೇಕು ಅನ್ನೋ ನಿಯಮವಿಲ್ಲ. ಕ್ಲರ್ಕನ್ ಬಲ್ಲಿ ಕೆಲಸ ಆಗ್ತಾವ, ಅಟೆಂಡರ್ ಬಲ್ಲಿ ಕೆಲಸ ಆಗ್ತಾವ. ಕೆಲವೊಂದು ಕೆಲಸ ಅಲ್ಲಿ ಆಗ್ತಾವ, ಕೆಲವೊಂದು ಕೆಲಸ ಇಲ್ಲಿ ಆಗ್ತಾವ. ಅದಕ್ಕೆ ಇಂದ್ರಿಯಗಳಿದ್ದಾಗ ವಿಷಯ ಸಂಬಂಧಿ ಕೆಲಸಗಳು ಜ್ಞಾನಗಳಾಗ್ತಾವ. ಇಂದ್ರಿಯ ಇರಲಿಲ್ಲ ಅಂತಂದ್ರೆ ಅಂತಃಕರಣ, ಕೇವಲ ಅಂತಃಕರಣ ಸಂಬಂಧಿ ಕೆಲಸಗಳು. ಅಲ್ಲಿ ಇಂದ್ರಿಯ ಕೆಲಸ ಆಗಾಗ ಅಲ್ಲೇನು ಅಂತಃಕರಣ ಇರಂಗಿಲ್ಲೇನ್ರಿ? ಇಂದ್ರಿಯದ ಜೊತೆಗೆ ಅಂತಃಕರಣ ಇದ್ದೇ ಇರ್ತದೆ. ಅಂತಃಕರಣ ಇಲ್ಲ ಅಂತಂದ್ರೆ ಇಂದ್ರಿಯಗಳೇನು ಮಾಡಕ್ಕಾಗಲ್ಲ. ಆದ್ರೆ ಇಂದ್ರಿಯಗಳ ಸಪೋರ್ಟ್ ಇರ್ಲಾರ್ದೆ ಅಂತಃಕರಣನು ತನ್ನದೇ ಆದ ಒಂದು ಸ್ವಂತ ಇರ್ತದಲ್ಲ ಅದು. ಕೆಲವೊಂದು ತಾವೇ ಸ್ವತಂತ್ರ ಮಾಡ್ತಾವ, ಕೆಲವೊಂದು ಮೇಲಾಧಿಕಾರಿಗಳ ಆದೇಶ ಪಾಲನೆ ಮಾಡ್ತಾವ, ಹಿಂಗೆಲ್ಲ ಇರ್ತಾವ. ಹಂಗೆ ಇಲ್ಲೇನದು ಇಂದ್ರಿಯ ಇದ್ದಾಗ ಒಂದು ರೀತಿ, ಇಂದ್ರಿಯ ಇರ್ಲಾರ್ದಾಗ ಒಂದು ರೀತಿ. ಈಗ ಇದು ಹೇಳೋದ್ರಿಂದ ಏನ್ ಅರ್ಥ ಆಗತ್ತ ನಿಮಗೆ? ಜಾಗೃತಾವಸ್ಥೆ ಒಳಗೆ ನೀವು ಏನೇ ಮಾಡ್ತೀರಿ ಎಲ್ಲ ವ್ಯವಹಾರಗಳಿಗೆ ಇಂದ್ರಿಯ ಬೇಕು, ಹೌದಿಲ್ಲ? ಒಂದು ಅಧಿಕಾರಿ ಅದಿರಿ ಜಾಗೃತಾವಸ್ಥೆ ಒಳಗಂತಂದ್ರೆ ನೀವು ಇಂದ್ರಿಯಗಳು ಹಿಡ್ಕೊಂಡು ಕೆಲಸ ಮಾಡ್ತೀರಿ. ಜಾಗೃತಾವಸ್ಥೆ ಒಳಗೆ ನೀವು ಒಂದು ಆಫೀಸ್ನಾಗ ಕೆಲಸ ಮಾಡ್ತಿದ್ರಿ ಅಂದ್ರೆ ನಿಮ್ ಇಂದ್ರಿಯಗಳು ಹಿಡ್ಕೊಂಡು ಜಾಗೃತಾವಸ್ಥೆ ಒಳಗೆ ಕೆಲಸ ಮಾಡ್ತಿರ್ತೀರಿ. ಮುಂದೆ ಆಫೀಸ್ನೊಳಗಿಂದು ಎಲ್ಲ ವ್ಯವಹಾರ ಮಾಡ್ಕೊಂಡು ಬಂದು ಮನೆಗೆ ಬಂದು ಊಟ ಮಾಡಿ ಮಕ್ಕಳು ನಿಮ್ ಮೇಲಧಿಕಾರಿ ಒಂದೇನಾರ ಅಂದಿರ್ತಾನ, ಅಥವಾ ನಿಮ್ಮ ಅಧೀನದಲ್ಲಿರುವಂತ ಕೆಳಗಿನ ಅಧಿಕಾರಿ ಒಂದೇನಾರ ಕಿರಿಕಿರಿ ಮಾಡ್ಕೊಂಡಿರ್ತಾನ. ಅವು ಏನಾಗಿರ್ತಾವ, ನಿಮ್ಮ ಮನಸ್ಸಿನೊಳಗೆ ಸುಪ್ತವಾಗಿ ಕೂತಿರ್ತಾವ. ಏನಪ್ಪಾ ಹಿಂಗ ಅಂದ್ಬಿಟ್ರು, ಏನಿದು ನಮ್ಮ ಸ್ಥಿತಿ ಅಂತ ಹೇಳಿ. ಅವು ಏನಾಗ್ತಾವ, ಮಲ್ಕೊಂಡು ನಿದ್ದೆ ಎತ್ತಿದ್ಮೇಲೆ ಕನಸಿನಾಗ ಮತ್ತೆ ಆಫೀಸ್ ಚಾಲು ಆಗ್ತದೆ. ನಿಮ್ಗೆ ಕನಸಿನಾಗ ನಿಮ್ಮ ಆಫೀಸ್ ಚಾಲು ಆಯ್ತು ಅಂತಂದ್ರ ಕನಸಿನಾಗೂ ಮೇಲಧಿಕಾರಿ ಇರ್ತಾನ ಇಲ್ಲ? ಮತ್ತೆ ಕೆಲಸದೊಳಗೂ ನಿಮ್ಮ ಅಧೀನದಲ್ಲಿರುವಂತ ಅಧಿಕಾರಿಗಳು ಇರ್ತಾರ ಇಲ್ಲ? ಆಫೀಸ್ ಇರ್ತದ ಇಲ್ಲ? ಇಲ್ಲಿನೂ ಆಫೀಸ್ ನಡೆಸಿರಿ. ಇಲ್ಲಿನ ಆಫೀಸ್ ನಡೆಸಿದ ಹೊತ್ನಾಗ ಏನಾಯ್ತು, ಇಂದ್ರಿಯಗಳದಾವೇನು ಇಲ್ಲಿ ಸ್ವಪ್ನಾವಸ್ಥೆ ಒಳಗ? ಇಂದ್ರಿಯಗಳು ಅಲ್ಲೇ ಹಾಸಿಯಾಗ ಕಾಲುಗಳು ಅಲ್ಲೇ ಬಿದ್ದವ, ಓಡ್ಲಕತ್ತೀರಿ, ಹುಲಿ ಬೆನ್ನತ್ತ ಓಡ್ಲಕತ್ತೀರಿ. ಆ ಜ್ಞಾನ ಪ್ರತ್ಯಕ್ಷ ಹೌದಾ ಇಲ್ಲ? ಹುಲಿ ಬೆನ್ನತ್ತಿದ್ದು ಅನುಭವಿಸ್ಲಿಕ್ಕತ್ತೀರಲ್ಲ. ಮೈ ಎಲ್ಲ ಬೆವ್ತು ಹೋಗ್ಯದ. ಸುಂದರವಾದ ಹುಡುಗಿ ಬಂದಳ, ಸ್ಖಲನ ಆಗ್ಯದ. ಹುಲಿ ಬಂದದ, ಮೈ ಬೆವ್ತದ. ಹೆಂಗದ? ಇಂದ್ರಿಯಗಳ ಸಹಕಾರ ಇಲ್ಲದೆ ಅಂತಃಕರಣ ಏನಾಗ್ಲಕತ್ತದ, ಹುಲಿಯ ಆಕಾರನು ತಾನೇ ತಾಳಲಕತ್ತದ, ಓಡುವ ವ್ಯಕ್ತಿ ಆಕಾರನು ತಾನೇ ತಾಳಲಕತ್ತದ, ಮೈ ಬೆವರ್ಲಕತ್ತದ.
ಕನಸಿನಾಗ ಸುಂದರ ಹುಡುಗಿ ಎಲ್ಲಿದ್ ಬಂದಳೆ? ತಾನೇ ಸುಂದರ ಹುಡುಗಿನೋ ಯಾರಾಗ್ಯಾರ? ನೋಡು ಸ್ವಪ್ನದಲ್ಲಿ ನೋಡು ಯಾರು ನೋಡವ? ಯಾರಾಗ್ಯಾರ? ಅಂತಃಕರಣ. ನಮ್ಮ ಅಂತಃಕರಣ ಏನಾಗಕತ್ತದ? ಹುಡುಗಿ ಆಕಾರ ತಾಳಕತ್ತದ. ಹುಡುಗಿ ಆಕಾರನು ತಾಳಿದ ಅಂತಃಕರಣ. ಜಾತ್ರೆ ಆಕಾರ ತಾಳ್ಯದ, ಸಾವಿರ ಗಟ್ಲೆ ಜನರ ಆಕಾರ ತಾಳ್ಯದ, ದೇವ್ರ ಆಕಾರ ತಾಳ್ಯದ, ತೇರಿನ ಆಕಾರ ತಾಳ್ಯದ. ಜಾತ್ರೆ ನೋಡ್ಲಕತ್ತೀರಿ ಕನಸಿನಾಗ. ಎಲ್ಲನೂ ತಾನೇ ಆಗಿ ನಿಂತು. ಅಂತಃಕರಣಕ್ಕೆ ಎಂತ ಸಾಮರ್ಥ್ಯ ಅದ ನೋಡ್ರಿ ಅದಕ್ಕೆ. ನೀವೆಲ್ಲಿ ಹೋಗೋದು ಬೇಕಾಗಿಲ್ಲ, ಕುಂತಲ್ಲೇ ತೇರ್ ತೋರಿಸ್ತದ ಕನಸಿನಾಗ. ಅದು ಯಾವುದೋ ಜಾತ್ರೆಗೆ ಹೋಗ್ಬೇಕಂತ ಸಂಕಲ್ಪ ಮಾಡಿರ್ತೀರಿ, ಹೋಗ್ಲಕ್ಕಾಗಲ್ಲ, ಮನಸ್ಸಿಗೆ ಏನೋ ಬೇಜಾರಾಗಿ ಮಕ್ಕೊಂಡ್ಬಿಡ್ತೀರಿ, ಕನಸಿನಾಗ ತೇರ್ ಬಂದ್ಬಿಡ್ತು. ಜಾಗೃತ ಅವಸ್ಥೆಗೆ ತೇರ್ ನೋಡಿಲ್ಲ ಅಂದ್ರೆ ಏನಾಯ್ತು? ನಾನು ತೋರಿಸ್ತೀನಿ ಬಾ, ನಿನ್ಗೆ ₹1 ಖರ್ಚಿರ್ಲಾರ್ದೆ ನಿನ್ ತೇರ್ ಎಳಿಸ್ತೀನಿ ಬಾ ಅಂತ ಅಂತಕ್ಕಂಥ. ಕನಸಿನಾಗ ಜಾತ್ರೆ ನೋಡ್ತೀರಿ. ಹಂಗದ್ರಿ ಅದಕ್ಕ ಇಂದ್ರಿಯಗಳು ಇರಬೇಕಂತೇನು? ಜಾಗೃತಾವಸ್ಥೆ ಒಳಗಿದ್ದಾಗ ಇಂದ್ರಿಯಗಳು, ಸ್ವಪ್ನಾವಸ್ಥೆ ಒಳಗ ಮತ್ತು ಜಾಗೃತಾವಸ್ಥೆ ಒಳಗೆ ಸುಖ ದುಃಖ ಅನುಭವಿಸಬೇಕಾದ್ರೂ ಇಂದ್ರಿಯಗಳ ಅವಶ್ಯಕತೆ ಇರಲೇಬೇಕೆಂಬ ನಿಯಮವಿಲ್ಲ. ಇಷ್ಟೇ ಇವತ್ತು ಹೇಳಿದ ತಾತ್ಪರ್ಯ. ಅದಕ್ಕೆ 2 ರೀತಿ ಜ್ಞಾನ. ಒಂದೇನದ ವಿಷಯಗಳೊಡನೆ ವೃತ್ತಿ ಸಂಬಂಧವಾಗಿ ವಿಷಯಾಕಾರವಾಗುವುದು, ಅದು ಪ್ರತ್ಯಕ್ಷ ಜ್ಞಾನ, ಇಂದ್ರಿಯ ಸಹಿತವಾದ ಪ್ರತ್ಯಕ್ಷ ಜ್ಞಾನ. ಅಲ್ಲಿ ವಿಷಯಗಳಿಲ್ಲ, ಇಂದ್ರಿಯಗಳಿಲ್ಲ, ಅಂತಃಕರಣವು ತಾನೇ ಸುಖಾಕಾರವಾಗಿ ಸ್ವತಃ ತಾನೇ ಅಂತಃಕರಣವು ತಾನೇ ಸುಖಾಕಾರವಾದಾಗ ಅಲ್ಲಿ ಇಂದ್ರಿಯಗಳ ಅಪೇಕ್ಷೆ ಇಲ್ಲ, ಮತ್ತು ದುಃಖಾಕಾರವಾದಾಗಲೂ ಇಂದ್ರಿಯಗಳ ಅಪೇಕ್ಷೆ ಇಲ್ಲ, ಮತ್ತೆ ಸುಖ ದುಃಖಗಳನ್ನ ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಅದಕ್ಕೆ ಈ ಪ್ರತ್ಯಕ್ಷ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನಕ್ಕೆ ಮುಂದೆ ಬ್ರಹ್ಮನ ಅಪರೋಕ್ಷ ಜ್ಞಾನಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ ಅಂತ ಹೊಡೆದು ಹಾಕೋದ್ರ ಸಲುವಾಗಿ ಈಗ್ಲಿಂತೆ ಒಂದೊಂದೇ ನೀವು ಇಂದ್ರಿಯ ಇಲ್ಲದೇನೆ ಏನೇನು ಅನುಭವಿಸ್ತೀರ ಅದ್ರ ಪಟ್ಟಿ ಮಾಡಿ ನಿಮಗೆ ತೋರಿಸಿ ಆಮೇಲೆ ಅದ್ರ ಜಾಗಕ್ಕೆ ಒಯ್ದು ಬ್ರಹ್ಮನ ಕುಂದಿರಿಸ್ಬಿಡ್ತಾರೆ. ಇಂದ್ರಿಯ ಇಲ್ಲದೆ ಬ್ರಹ್ಮನ ಅಪರೋಕ್ಷ ಜ್ಞಾನ ಸಾಧ್ಯ ಅನ್ನೋದು ಮುಂದೆ ಹೇಳ್ತಾರೆ. ಈಗ ನಿಧಾನವಾಗಿ ಒಂದು ಸಣ್ಣ ಸ್ಟೆಪ್ ಏರ್ಸ್ಯಾರ. ನಿಮಗೆ ಇಂದ್ರಿಯ ಇಲ್ಲದೆ ನಿಮಗೆ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಪ್ರತ್ಯಕ್ಷ ಜ್ಞಾನವಾಗುವುದಕ್ಕೆ ಇಂದ್ರಿಯಗಳು ಇರಬೇಕೆಂಬ ನಿಯಮವಿಲ್ಲ ಅನ್ನೋದೇ ಈ ದೋಹದ ತಾತ್ಪರ್ಯ. ಮುಂದಿಂದು ನಾಳೆ. ಇವತ್ತು ಹೇಳಿದ ಪಾಠ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಗಟ್ಟಿ ಆದ್ರೆ ಮುಂದಿನ ಅರ್ಥ ಹತ್ತದ. ಎಲ್ಲ ಸೂಕ್ಷ್ಮ ವಿಷಯಗಳಿರ್ತಾವು. ಹೆಂಗ ಏನಾರ ಡೌಟ್ ಇದ್ರೆ ಕೇಳ್ರಿ. ನೀವೇ ಮಾಡ್ಬೇಕದು, ನಾನೇನು ಹೇಳಂಗಿಲ್ಲ, ಮುಂದಿನ ಹೇಳ್ಕೊತ ಹೋಗ್ತೀನಿ. ಇದು ಬರ್ಕೋಬೇಕು. ಈಗ ನೀವು ಡೈಲಿ ಹಗಲತ್ತು ಕೂತು ಅದು ಬರ್ಕೊಂಡು ಚರ್ಚೆ ಮಾಡ್ಬೇಕು. ಬರ್ಕೋಬೇಕು, ಬುಕ್ ತಗೋಬೇಕು, ಮುಂದೆ ಇಟ್ಕೋಬೇಕು, ನಾವ್ ಹೇಳಿದ ಪಾಠ ಕೇಳಬೇಕು. ಎರಡೂ ಕೂಡಿ ಬರ್ಕೊಂಡು ನಿಮ್ಮದೇ ಆದ ನೋಟ್ಸ್ ಮಾಡಿ ನಿಮ್ಗೆ ಅರ್ಥ ಆಗಿದ್ರೆ ಇನ್ನೊಬ್ರಿಗೆ ಹೇಳ್ಬೇಕು, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ಕೇಳ್ಬೇಕು, ಚರ್ಚೆ ಮಾಡ್ಬೇಕು. ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಾರಿ ನಮಗೆ ಫೋನ್ ಮಾಡಿ ಕೇಳಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅದು ಹೇಳ್ಬಿಡ್ತೀವಿ ಅಷ್ಟೇ. ಒಳಗೆ ಇಟ್ಕೋಬಾರ್ರಿ, ಯಾಕಂದ್ರೆ ಬಹಳ ಸೂಕ್ಷ್ಮ ವಿಷಯಗಳಿರ್ತಾವು. ಮುಂಜಾನೆ ಎದ್ದ ಕೂಡಲೇ ಯಾಕೋ ಜೋಲಿ ಹೊಲಕತ್ತಿ, ಜೋಲಿ ಹೊಡ್ಕೋತ ಬಂದೆ. ಏನ್ ಮಾಡಿದ್ರು ಜೋಲಿ ಕಡಿಮೆ ಆಗಲ್ಲ. ಏನ್ ಮಾಡಕ್ ಸ್ವಲ್ಪ ಬಿತ್ತಾದಂಗೆ ಸ್ವಲ್ಪ ಮತ್ತೇನ್ ಮಾಡ್ಬೇಕಪ್ಪ ಅಂತೇಳಿ ಹಾಲರ ಕಾಸುಗಳನ್ನ ಕುಡಿಯ ಮತ್ತ ಹಾಲು ಕಾಸುಗಳಕ್ಕೆ ಹೋಗಿವಿ. ಈ ಕಡೆ ನಿಮ್ಮದು ಕರೆ ಬರ್ಲಕತ್ತದ.
ಹಾಲು ಕಾಸ್ಕೊಳಕ್ ಹೋದ್ರೆ ಅದು ಹಾಲು ಟಾಪ್ ಟೋಪ್ ಅಂತೇಳಿ ಹೊಸ ಪ್ಯಾಕೆಟ್ ಓಪನ್ ಮಾಡಿವಿ, ಅದು ಬುರುಗಿನಂಗೆ ಬಂದ್ಬಿಡುತ್ತೆ, ಹಾಲು ಹೋಗಿ ಏನೋ ಆಗಿಬಿಡ್ತದೆ. ಇದೇನಾಯ್ತಪ್ಪ ಅಂತ ಮತ್ತೆ ಬೇರೆ ಪ್ಯಾಕೆಟ್ ಕಾಸೋದ್ರಾಗೆ ನಿಮಗೆ ಪಾಠ ಹೇಳಕ್ ತಡ ಆಯ್ತು. ಶುಂಠಿ ಕಾಪಿ ಕೊಡು ಸರ್, ಸ್ವಲ್ಪ 4 ದಿನ ಶುಂಠಿ ಕಾಪಿ ಕೊಡು, ಸ್ವಲ್ಪ ಜೋಲಿ ಬರೋದು ತಲೆ ತಿರೋದು ಕಮ್ಮಿ ಆಗತ್ತೆ. ಶುಂಠಿ ಕಾಪಿ ಕುಡ್ರಿ ಅಂತ ನೀವು ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆ ಕುಡಿಲಕ್ ಬರಂಗಿಲ್ಲ. ನೀವು ಅಲ್ಲಿದ್ದೀರಿ, ನಾವು ಇಲ್ಲಿದ್ದೀವಿ. ನೀವು ಕುಡಿಯೋಣ ಹೂರಿ ಕುಡಿತೀನಿ ಅಂದ್ಬಿಡ್ತೀನಿ ಅಷ್ಟೇ, ಏನು ಮಾಡಲ್ಲ ಕುಡಿಯಲ್ಲ ನಾನು. ಅಲ್ಲೊಂದು ಬ್ಯಾಂಕಿಗೆ ಹೋಗಿದ್ದೆ, ಆ ಬ್ಯಾಂಕಿನ ಬಾಗ್ಲಾಗ ಒಂದು ಹೊಸ ಹೋಟೆಲ್ ತೆಗ್ಯಾರ, ಹೊಸ ಹೋಟೆಲ್. ಬಲೂನ್ ಗಿಲೂನ್ ಎಲ್ಲ ಭಾರಿ ಹಚ್ಚಿ ಚಂದ ಮಾಡ್ಯಾರ. ಏನೋ ಹೊಸ ಹೋಟೆಲ್. ಅವ್ರಿದ್ರೆ ಚಾ ತರಿಸ್ತೀವಿ, ಇಲ್ಲೇ ತರಿಸ್ತೀವಿ. ಬೇಡ ಇಲ್ಲಿ ಬಾಗ್ಲಾಗ ಹೋಟೆಲ್ ಚಾಲು ಅದ, ಹೊಸದು ಮಾಡ್ಯಾರ, ಅಲ್ಲಿ ಚಾ ಕುಡ್ಲಕ್ ಹೋಗಮ್ ನಡ್ರಿ, ಅಲ್ಲೇ ಹೋಗಮ್, ನೀವು ನಡ್ರಿ, ಅದು ಹೋಟೆಲ್ ಎಷ್ಟು ಚಂದ ಮಾಡ್ಯಾರ, ನಡ್ರಿ ಹೋಗಮ್ ಅಂತ ಹೋದ. ಅಲ್ಲಿ ಏನಾಯ್ತು, ಸುಮ್ ಚಾ ಕುಡಿಯೋದ್ರ ಬದಲಿ ನೀವು ರಿಟೈರ್ ಆಗಿರಿ ಬಂದಿರಿ, ನಿಮ್ಗೆ ಶಿರಾ ತಿನ್ನಿಸ್ತೀವಿ. ಶಿರಾ ತಿನ್ನಕ್ಕೆ ಯಾಕವಲ್ಲ ಅಂಬಕ್, ನಡಿ ತಿನ್ನಮ್ ಸ್ವೀಟ್, ಇಬ್ರು ಒಂದಿಟ್ಟಿಡ್ರಿ ತಿನ್ನ. ಮತ್ತೆ ಅದಕ್ಕೂ ಒಪ್ಕೊಂಡ. ಶಿರಾ ಒಂದೇ ತಿಂದ್ರಿ ಏನ್ ಚಂದ, ಉಪ್ಪಿಟ್ಟು ತೊಗೊಳಮ್ಮ ಅಂತ. ಉಪ್ಪಿಟ್ಟನು ತೊಗೊಂಡೆವು. 2 ಪ್ಲೇಟ್ ತಗೋಬೇಡ್ರಿ, ಒಂದೇ ಪ್ಲೇಟ್ ತೊಗೊಳಮು, ಹೋಟೆಲ್ ಹೊಸ್ತಾಗ್ಯದ, ಹೆಂಗದ ಏನೋ, 1 ಪ್ಲೇಟ್ ತಗೋರಿ, ಅರ್ಧ ತಿನ್ನಮ್ಮ ಅಂತೇಳಿ 1 ಪ್ಲೇಟ್ ತಗೊಂಡು ಇಬ್ರು ಅರ್ಧ ಶಿರಾ ಅರ್ಧ ಉಪ್ಪಿಟ್ಟು ತಿಂದು ಮ್ಯಾಲೊಂದು ಚಾ ಕುಡಿದೆವು. ಅದು ಹೆಂಗಿತ್ತಪ್ಪ ಅಂತಂದ್ರೆ, ಶಿರಾಕ್ಕಿಂತ ಉಪ್ಪಿಟ್ಟು ತಣ್ಣಗಾಗಿತ್ತು, ಉಪ್ಪಿಟ್ಟಕ್ಕಿಂತ ಚಟ್ನಿ ತಣ್ಣಗಾಗಿತ್ತು, ಚಟ್ನಿಕ್ಕಿಂತ ಚಾ ತಣ್ಣಗಾಗಿತ್ತು. ಎಲ್ಲ ಸುಮ್ಮ ಹಾಕಿ ಕೊಡ್ಲಕತ್ತಾರ ಅವ್ರಿಗೆ. ಏನೋ ಆಗ್ತದ. ಸ್ಟಾರ್ಟಿಂಗ್ ಹೋಟೆಲ್ ಅಂದ್ಮೇಲೆ ಹೆಂಗಿರ್ಬೇಕು ಪ್ರೆಸೆಂಟೇಶನ್, ಏನಿಲ್ಲ, ಏನೇನೋ ಹೆಂಗದ ಚಾ ಅಂದ್ರೆ, ಇನ್ನೊಬ್ಬ ನಮ್ಮ ಸಂಗಟ ಇದ್ದವ್ರು, ನಾ ಚಾ ಕುಡಿಯಲ್ಲ ನೀವೇ ಕುಡ್ರಿ ಅಂತ ಹೇಳೋದು. ಹೆಚ್ಚು ದೊಡ್ಡ ಕಪ್ನಾಗ ಚಾ ಕೊಟ್ಬಿಟ್ರು, ಕುಡಿದ್ಬಿಟ್ಟೆ. ಅದೇ ಅಸಿಡಿಟಿ ಆಗಿಬಿಟ್ಟದ ನೀವು ಹೇಳ್ದಂಗೆ. ಒಟ್ಟ ಏನು ಬಗೆಹರಂಗಿಲ್ಲ. ಎಕ್ಸ್ಟ್ರಾ ಫುಡ್ ಒಳಗೆ ಏನಾರು ವ್ಯತ್ಯಾಸ ಆಯ್ತು ಅಂದ್ರೆ ಬಗೆಹರಂಗೇ ಇಲ್ಲ. ಏನು ಇವತ್ತು ಅದ್ರದ್ದು ಎಫೆಕ್ಟ್ ಮಾಡ್ಲಕತ್ತದ. ಏನ್ರಿ ಮಿಸ್ಟೇಕ್ ಆಗ್ತಾವ್ರಿ, ಅವ್ರು ಸುಧಾರಿಸ್ಕೋಬೇಕಾದ್ರೆ ಬಾಯಿ ಬಂದ್ ಮಾಡಿಬಿಡ್ಬೇಕು. ಹೊರಗೆ ಏನು ತಿನ್ಬಾರ್ದು, ಕುಡಿಬಾರ್ದು, ನೋ ಅಂತ ಹೇಳ್ಬಿಡ್ಬೇಕು. ಯಾರು ಏನ್ ಕೊಟ್ರು ಇಲ್ಲ, ಹೊರಗಡೆ ಏನು ಏನು ತಗೋಬಾರ್ದ್ರಿ. ಈಗ ಮನಿ ಒಳಗೆ ಸಹಿತ ನಳದ ನೀರು ಡೈರೆಕ್ಟ್ ಕುಡಿಯೋರು ಅದಾರ್ರಿ ಎಷ್ಟೋ ಮಂದಿ. ಸೀದಾ ನಳದ ನೀರು ಡೈರೆಕ್ಟ್ ಕುಡಿತಾರೆ, ನಾವು ಫಿಲ್ಟರ್ ನೀರು ಕುಡಿತೀವಿ. ಆ ಡೈರೆಕ್ಟ್ ಕುಡಿಯೋರಿಗೆ ಅವ್ರು ಬೈಕೊತ್ತು ಕುಡಿತಿರ್ತಾರ. ಏನ್ ಡೈರೆಕ್ಟ್ ಇದು ಫಿಲ್ಟರ್ ನೀರು ಕುಡಿದ್ರೆ ಹಂಗಾಗ್ತದ ಹಿಂಗಾಗ್ತದ, ಇದೇ ನೀರೇ ಚಲೋ ಅಂತೇಳಿ ಏನೇನೋ ಅಂತಾರ. ನಮ್ಮಂತವ್ರು ಆದಾಗ ನೀರ್ ಕೊಟ್ರ ಅಂದ್ರೆ ಇದು ಫಿಲ್ಟರ್ ನೀರ್ ಹೌದಲ್ಲ ಅಂದ್ರೆ, ಹೌದು ಕುಡೀರಿ, ಫಿಲ್ಟರ್ ಅದ ಕುಡೀರಿ ಅಂತ ಬಿಡ್ತಾರೆ ಸುಳ್ಳೆ. ಮತ್ ಫಿಲ್ಟರ್ ನೀರ್ ಅದಾವಂತ ಅವ್ರು ಹೇಳ್ಯಾರ ಅಂತೇಳಿ ನಾವು ಕುಡಿದ್ಬಿಟ್ಟೇವ ಅಂತಂದ್ರ ಅವ್ರು ಹೇಳಿದ್ದು ಖರೇನೋ ಸುಳ್ಳು ಅಂತೇಳಿ ಗೊತ್ತಾಗ್ಬಿಡ್ತದ. ಇನ್ನೊಂದ್ಸಾರಿ ಅವ್ರಿಗೆ ನೀರ್ ಕೊಟ್ರೆ ಕೊಡಲ್ಲ, ಏನ್ ಕೊಟ್ರು ಕುಡಿಯಂಗ. ಹೊಲಸ್ ನೀರ್ ಕುಡಿಸಿ ಫಿಲ್ಟರ್ ನೀರ್ ಅಂತೇಳಿ ಕುಡಿಸ್ತಾರ. ಮನಿ ಒಳಗ್ನು ಮಂದಿ ಸುಮಾರು ಇರ್ತಾರ, ಬಹಳ ಸಮಸ್ಯೆ ಅದ. ಹೊಟ್ಟೆ ಕಿಚ್ಚನು ಫಿಲ್ಟರ್ ನೀರ್ ಕುಡಿಯೋರ್ ಮೇಲೆ ಹೊಟ್ಟೆ ಕಿಚ್ಚ ಇರ್ತದ. ಹೋಗಕ್ಕ ನಳದ ನೀರ್ ಕುಡಿಯೋಕ ಹಿಂಗೆ ಮಾಡ್ತಾರ, ಏನೋ ಒಂದು ಮಾಡ್ತಾರ. ನಡಿಕೆ ಆಗ್ಲಿ. ಅದಕ್ಕೆ ಅವ್ರ ಉಪಚಾರಗಳೆಲ್ಲ ನಮಗ್ ಅಪಚಾರ ಆಯ್ತಂದ್ರ ಅದೇನ್ ಆಶೀರ್ವಾದ ಆಗ್ತದ? ನಮ್ ಶರೀರದ ದೋಖ ಆಗ್ತದ, ಎಲ್ಲ ಸಮಸ್ಯೆ ಆಗ್ತದ. ನಿನ್ನೆ ಅಂತೂ ಅದು ಹೊಸ ಹೋಟೆಲ್ ಅಂತ ಹೇಳಿ ಹೋಗಿ ಹೊಲ್ಸ ನಡಿ ಹಿಡಿತದ, ಏನು ಚಲೋ ಆಗಲಿ. ಓಕೆ, ನಮಸ್ಕಾರ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ.
परमानंद प्राप्ति भव, सर्व दुख निवृत्ति भव, इष्टार्थ सिद्धिरस्तु, यशस्वी भव, यशस्वी भव. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಶರಣ. ಮುಂದೇನ್ ಮಾಡ್ತೀವಿ? ಬ್ರಹ್ಮಪೀಠದ ಶರಣಬಸವಪ್ಪನವರು ನಮಗೆ ಪಂಚ ಕರ್ಮೇಂದ್ರಿಯಗಳ ಮತ್ತು ಪ್ರತ್ಯಕ್ಷ ಜ್ಞಾನ, ಅಪ್ರತ್ಯಕ್ಷ ಜ್ಞಾನ ಅಂತಕ್ಕಂಥದ್ದು ಈ ವಿಚಾರಗಳನ್ನು ತಿಳಿಸಿಕೊಟ್ಟರು. ಪ್ರತ್ಯಕ್ಷ ಜ್ಞಾನ, ಇಂದ್ರಿಯಗಳ ಪ್ರತ್ಯಕ್ಷ ಜ್ಞಾನ, ಇಂದ್ರಿಯಗಳು ಇಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗ್ತಕ್ಕಂಥ ಅನುಭವವನ್ನು ನಾವು ಇಲ್ಲಿ ಅನುಭವಿಸ್ತಾ ಇದ್ದೀವಿ. ಆ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಮಂಗಲಾಚರಣೆ ಒಂದೇ ಅದ. ಹ್ಞೂನ್ರಿ, ಅದನ್ನ ಅದ್ರ ಮಾತು ಏನಾರ ಹೇಳ್ತಾರೆ. ಮಂಗಲ ಕಾರ್ಯ
ज्ञानता परम नास्ति तस्मै श्री गुरुवे नमः। मन्नाथ श्री जगन्नाथ मद्गुरु श्री जगद्गुरु ज्ञान मूलम गुरुमूर्ति पूजा मूलम गुरुकालम मंत्र मूलम गुरुवाक्यम मोक्ष मूलम गुरुकृपा गुरुराजीरनादिश्च गुरुपरम दैवतम गुरु परतरम नास्ति तस्मै श्री गुरुवे नमः। ओम श्री शुद्ध ब्रह्मणे नमः। परम गुरु वंदने। ओम पूज्याय साधु निश्चल दासाय सनातन धर्म समन्वय ज्ञान भारत साहित्य साम्राटाय श्री विचार सागर वृत्ति प्रभाकरादि प्रौढ़ प्रक्रिय सद्ग्रंथ रचिताय परमानंद प्राप्ति निवृत्ति रूपेण सत्य मोक्ष मार्ग प्रदर्शनकाय शुद्ध ब्रह्म ज्ञान प्रदायक परम सद्गुरु श्री शुद्ध ब्रह्मणे नमो नमः। समस्त शुद्ध ब्रह्म स्वरूपात्म चेतनದ उत्तम नमो नमो। ओम गुरु ब्रह्मा गुरु विष्णु गुरु महेश्वरा गुरु साक्षात् परब्रह्म तस्मै श्री गुरुवे नमः। ओम अखंड मंडलाकारं व्याप्तेन चराचरं तत्पदं दर्शितं येन तस्मै श्री गुरुवे नमः। ओम ब्रह्मानंदं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्षणं एकं नित्यं विमलमचलं सर्वदि साक्षिभूतं भावातीतं त्रिगुणरहितं सद्गुरुं तं नमामि। ओम असतो मया सद्गमया अमृतं मृत्योर्मा अमृतं गमय। ओम सहना भवतु सहनौ पुनस्तु सह वीरं करवावहै तेजस्वी नामतीतवस्तु मा विद्विषावहै। ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ओम साधु निश्चलदास महाराज की जय। श्री पंडित पीताम्बर महाराज की जय। शुद्ध ब्रह्म ज्ञान पीठद श्री शरण बसवप्पा महाराज की जय। साधु संत महाराज की जय। जय मंगलम जय नमः पार्वती शिवार महादेव। ओम शांति शांति। ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ।